ಓಕೆ, ಒಂದ್ ಸೆಕೆಂಡ್. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಚಲ್ಕರ್. ಕಳೆದ 28 ವರ್ಷದಿಂದ ನಾನು ನೆಟ್ವರ್ಕ್ ಮಾರ್ಕೆಟರ್ ಮಾಡೀನಿ. ಮತ್ತೆ ಇಲ್ಲಿವರೆಗೆ ಕಳೆದ 28 ವರ್ಷದೊಳಗ ನಾನು ಯಾವ ಕಂಪನಿ ಒಳಗನು ಕಳ್ಕೊಳ್ಳಂತ ಕೆಲಸ ಮಾಡಿಲ್ಲ. ಯಾವುದೇ ಕಂಪನಿ ಒಳಗ ನಾ ಜಾಯ್ನ್ ಆದ್ರೂ ಕೈ ತುಂಬಾ ದುಡ್ಡು ಮಾಡ್ಕೊಂಡ್ ಬಂದಿನಿ. ಪ್ಲಸ್ ಪಾಯಿಂಟ್. ಈಗ ನಾನು ರೀಸೆಂಟ್ ಆಗಿ ಕಡಿಮೆ ಅಂದ್ರೆ ಸುಮಾರಾಗಿ ಇವತ್ತಿಗೆ ಎಕ್ಸಾಕ್ಟ್ಲಿ 26 ದಿನ ಆಯ್ತು. ಕಳೆದ 26 ದಿನದ ಹಿಂದ್ಗಡೆ ದೇವ್ರ ನನಗೆ ಮತ್ತೊಂದು ಒಳ್ಳೆ ಅವಕಾಶ ಕೊಟ್ಟ. ಆ ಒಳ್ಳೆ ಅವಕಾಶನ ನಾನು ಸದುಪಯೋಗ ಪಡಿಸ್ಕೊಳ್ಳೋ ಸಲುವಾಗಿ ನಾನು ಈ ಕಂಪನಿ ಜಾಯ್ನ್ ಆಗಿನಿ. ಕಳೆದ 26 ದಿನದೊಳಗೆ ನಾನು ಏನೇನ್ ಅಚೀವ್ಮೆಂಟ್ ಮಾಡೀನಿ ಅದು ನಿಮಗೆ ಲಾಸ್ಟಿಗೆ ನಂದು ID ಓಪನ್ ಮಾಡಿ ತೋರಿಸ್ತೇನೆ. ಅದ ಆಮೇಲೆ ನೋಡೋಣ. ಮೊದಲ ಕಂಪನಿ ಬಗ್ಗೆ ತಿಳ್ಕೊಳಕ್ ಹೋಗೋಣ. ಮೊದಲ ಕಂಪನಿ ಕರೆಕ್ಟ್ ಇರ್ಬೇಕು. ಎರಡನೇದು ಮಾರ್ಕೆಟಿಂಗ್ ಪ್ಲಾನ್ ಕರೆಕ್ಟ್ ಇರ್ಬೇಕು. ಮೂರನೇದು ನಾಳೆ ನಾನ್ ಇನ್ವಾಲ್ವ್ ಆದ್ರೆ ಪಬ್ಲಿಕ್ ಗೆ ನಾ ಯಾರಿಗಾರ ಹೋಗಿ ಪ್ರೆಸೆಂಟೇಶನ್ ಕೊಡ್ತೀನಲ್ಲ, ಅಕ್ಸೆಪ್ಟೆನ್ಸ್ ಲೆವೆಲ್ ಹೈ ಇರ್ಬೇಕು. ನೋಡ್ರಿ, ಮೊದ್ಲೇದು ಕಂಪನಿ ಕರೆಕ್ಟ್ ಇರ್ಬೇಕು. ಎರಡನೇದು ಮಾರ್ಕೆಟಿಂಗ್ ಪ್ಲಾನ್ ಸಾಲಿಡ್ ಇರ್ಬೇಕು. ಮೂರನೇದು ಅಕ್ಸೆಪ್ಟೆನ್ಸ್ ಲೆವೆಲ್ ಏನ್ ಹೈ ಇರ್ತೈತಲ್ಲ ಅಂತ ಕಂಪನಿ ಜಾಯ್ನ್ ಆದ್ರೆ ನಮ್ಮ ಜೀವನ ಉದ್ಧಾರ ಆಗ್ತೈತಿ. ಏನಂತೀರಿ ರೆಡ್ಡಿಯವ್ರೆ? ಐವಿ ರೆಡ್ಡಿಯವ್ರೆ ಎಸ್ ಅಂತೀರೋ? ಎಸ್, ಎಕ್ಸಾಕ್ಟ್ಲಿ ಕರೆಕ್ಟ್ ಸರ್. ಎಸ್, ಈ 3 ಪಾಯಿಂಟ್ ಎಲ್ಲ ಕರೆಕ್ಟ್ ಇತ್ತಂದ್ರೆ ಕಣ್ಣು ಮುಚ್ಚಿ ಜಾಯ್ನ್ ಆಗ್ರಿ. ಮುಂದೆ ಅದನ್ನ ಹೇಳೋಣ. ಸೊ ಈಗ ನಾನೇನ್ ಮಾಡ್ತೀನಿ ಅದ್ರ ಪ್ರಕಾರ ಮೊದಲೇ ನಮ್ಮ ಕಂಪನಿ ಬಗ್ಗೆ ಡಿಸ್ಕಷನ್ ಮಾಡೋಣ. ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್. ಮೊದಲ ಕಂಪನಿ ಕರೆಕ್ಟ್ ಐತಿಲ್ಲ ಅದನ್ನ ನೋಡ್ಕೊಳ್ಳೋಣ, ಆಮೇಲೆ ಮುಂದಿನ ಮಾತಾಡೋಣ. ಈಗ ಮೊದಲದಾಗಿ ಕಂಪನಿ ಬಗ್ಗೆ ತಿಳ್ಕೊಬೇಕಂದ್ರೆ ಕಂಪನಿದ ವೆಬ್ಸೈಟ್ ಅನ್ನು ಓಪನ್ ಮಾಡೋಣ. ಕಂಪನಿದು ಪ್ರೆಸೆಂಟೇಶನ್ ಸ್ಲೈಡ್ ಅನ್ನು ಓಪನ್ ಮಾಡೋಣ. ಸೊ ಮೊದಲದಾಗಿ ಚಲೋ, ಈಗ ನಾನು ಪಾಯಿಂಟ್ ಟು ಪಾಯಿಂಟ್ ಮಾತಾಡ್ತೀನಿ. ಮಧ್ಯದೊಳಗೆ ಯಾರಾದ್ರೂ ಮಾತಾಡಂಗಿದ್ರೆ ದಯವಿಟ್ಟು ಕೈ ಮುಗಿತೀನಿ. ನಿಮ್ದು ವಿಡಿಯೋ ನಿಮ್ದು ಇದನ್ನ ಆಫ್ ಮಾಡ್ಕೊಂಡ್ಬಿಡಿ. ಓಕೆ ಸರ್, ಎಲ್ಲರಿಗೂ ಐವಿ ರೆಡ್ಡಿ ಅವ್ರಿಗೆ ಕಾಣಾಕ್ತೈತಲ್ರಿ? ಎಸ್ 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 ಸರ್. ಓಕೆ, ಈಗ ನಮ್ಮ ಕಂಪನಿ ಹೆಸರು ಶ್ರೀ ಮಾತಾ ರೋಟಿ ಬ್ಯಾಂಕ್ ಫೌಂಡೇಶನ್ ಅಂತ. ಈ ಶ್ರೀ ಮಾತಾ ರೋಟಿ ಫೌಂಡೇಶನ್ ಅಂತಾನೆ ತಿಳ್ಕೊಡ್ರಿ. ಏನದು ನೆಟ್ವರ್ಕ್ ಮಾರ್ಕೆಟ್ ಒಳಗೆ ಯಾವಾಗಲೂ ಮೋದಿ ಕೇರ್ ಆಮೇಲೆ ಇಂತ ಹೆಸರು ಇರ್ತಾವ. ಇದು ಏನದು ಶ್ರೀ ಮಾತಾ ರೋಟಿ ಫೌಂಡೇಶನ್ ಏನಂತ ಯಾರಿಗಾರ ಅನ್ಸಿದ್ರೆ ಒಂದ್ ತಿಳ್ಕೊಡ್ರಿ. ನಮ್ಮ ಶ್ರೀ ಮಾತಾ ರೋಟಿ ಫೌಂಡೇಶನ್ ಅನ್ನೋದಿತ್ತಲ್ಲ, ಇದು ಒಂದು NGO. ಏನ್ ಸರ್? ಇದು ಒಂದು NGO. NGO ಅಂದ್ರೆ ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ ಅಂತ. ಈಗ ಟೋಟಲ್ ಎರಡು ಸಂಘಗಳಿರ್ತಾವ. ಒಂದು ಸರ್ಕಾರಿ ಸಂಘ. ಬಸವರಾಜ್ ಅವರೇ, ಸರ್ಕಾರಿ ಸಂಘ ಅಂದ್ರೇನು? ಗೋರ್ಮೆಂಟ್ ಆರ್ಗನೈಸೇಷನ್ ಅಂತ ಅರ್ಥ, ಹೌದಲ್ರಿ? ಅದೇ ಪ್ರಕಾರ ಸಹಕಾರಿ ಸಂಘ ಅಂತ ಇರ್ತೈತಿ, ಅಂದ್ರೆ ಪ್ರೈವೇಟ್ ಆರ್ಗನೈಸೇಷನ್ ಅಥವಾ ಏನಾಗ್ತೈತಿ, ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ ಅಂತ ಅರ್ಥ. ಒಂದು ಶ್ರೀ ರೋಟಿ ಬ್ಯಾಂಕ್ ಫೌಂಡೇಶನ್ ಅಂತ, ಇದು ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್. ಏನ್ ಸರ್ ಇದು? ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್. ಸರ್, ಈಗ ನೀವು ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ ಅಂದ್ರಲ್ಲ, ಇವ್ರದ್ದು ಏನ್ ಕೆಲಸ ಸರ್? ರೆಡ್ಡಿ ಅವ್ರ ಯಾರ್ದು ಅವಾಜ್ ಬರತೈತಿ, ಆಫ್ ಮಾಡ್ಕೊಡ್ರಿ. ಈಗ ಯಾರ್ದದು ಆಫ್ ಮಾಡ್ಕೊಡ್ರಿ ಪ್ಲೀಸ್. ಮಧ್ಯದೊಳಗೆ ಡಿಸ್ಟರ್ಬ್ ಮಾಡ್ಕೊಬೇಡ್ರಿ. ಐವಿ ರೆಡ್ಡಿ ಅವರೇ, ಈ ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ ಅಂದ್ರಲ್ಲ, ಇದ್ರದ್ದು ಏನ್ ಕೆಲಸ? ಇದ್ರದ್ದು ಕೆಲಸ ಏನಂದ್ರೆ ಸಮಾಜ ಕಲ್ಯಾಣ ಮಾಡತಕ್ಕಂತ ಕೆಲಸ. ಸಮಾಜದ ಜನರಿಗೆ, ಸಮಾಜದ ಬಡ ಜನರಿಗೆ ಹೆಲ್ಪ್ ಮಾಡದೆ ಇದರ ಅರ್ಥ ಅಂತ ತಿಳ್ಕೊಂಡ್ಬಿಡ್ರಿ ಸಿಂಪಲ್ ಭಾಷೆ ಒಳಗೆ. ಸಮಾಜದೊಳಗಿರ್ತಕ್ಕಂತ ನಿರ್ಗತಿಕರು, ಸಮಾಜದೊಳಗಿರ್ತಕ್ಕಂತ ಈ ಬಡ ಜನರಿಗೆ ಅವ್ರಿಗೆ ಏನ್ ಮಾಡೋದು? ಹೆಲ್ಪ್ ಅನ್ನ ಮಾಡೋದು. ಯಾವ ತರ ಹೆಲ್ಪ್ ಮಾಡೋದು? ಈಗ ನಮ್ಮ ಕಂಪನಿ ಏನ್ ಮಾಡ್ತೈತೆ ಅಂದ್ರೆ, ಈ ಏನೈತಿ ಏಜ್ ಆಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಕಣ್ಣು ಸರಿಯಾಗಿ ಕಾಣಂಗಿಲ್ಲ, ಅವ್ರಿಗೆ ಫ್ರೀ ಒಳಗ ಆಪರೇಷನ್ ಮಾಡಿಸೋದು. ಆಮೇಲೆ ಬಡ ಮಕ್ಕಳಿಗೆ, ಈ ಮಕ್ಕಳಿಗೆ ಏನಾಗ್ತೈತಿ, ಅವ್ರಿಗೆ ಮದುವೆ ಮಾಡ್ಕೊಳಕ್ಕೆ ದುಡ್ಡು ಇರಂಗಿಲ್ಲ, ಅಂತದ್ ಏನೈತಿ ಇವರೇ ಒಂದು ದುಡ್ಡನ್ನು ಖರ್ಚು ಮಾಡಿ ಮದುವೆ ಮಾಡೋದು. ಆಮೇಲೆ ಮೂರನೇದು, ಈ ಬಡ ಮಕ್ಕಳಿಗೆ ಎಲ್ಲಾರ್ಗು ನೋಡ್ರಿ ಎಜುಕೇಶನ್ ತೊಗೊಳಕಾಗಿಲ್ಲ, ಯಾಕಂದ್ರೆ ಎಜುಕೇಶನ್ ಬಹಳ ಕಾಸ್ಟ್ಲಿ ಆಗೈತಿ. ಅಂತ ಮಕ್ಕಳಿಗೆ ಫ್ರೀ ಹಾಸ್ಟೆಲ್, ಫ್ರೀ ಫೀಸು, ಫ್ರೀ ಬುಕ್ ಎಲ್ಲದನ್ನು ಪ್ರೊವೈಡ್ ಮಾಡ್ತಾರ. ಯಾರು? ನಮ್ಮ ಶ್ರೀ ಮಾತಾ ರೋಟಿ ಫೌಂಡೇಶನ್ ದವರು. ಆಮೇಲೆ ಮತ್ತೇನ್ ಮಾಡ್ತಾರ? ಅವ್ರ ಮಕ್ಕಳಿಗೆ ಶಿಕ್ಷಾ ಕೊಡುದು, ಆಮೇಲೆ ಸ್ವಾಸ್ಥ್ಯ ಅಂದ್ರೆ ಹೆಲ್ತ್ ಅನ್ನು ಕೊಡುದು. ಆಮೇಲೆ ಈ ತರ ಎಲ್ಲದನ್ನು ಕೆಲಸ ಮಾಡ್ತಾರ. ಇದು ಒಂದೇ ಅಂತಲ್ಲ, ಈ ತರದ ನಮ್ಮ ಕಂಪನಿ ಒಂದಲ್ಲ ಎರಡಲ್ಲ, ಸುಮಾರಾಗಿ 72 ಏನೈತಿ 72 ಕಾರ್ಯಕ್ರಮನ ಹಮ್ಮಿಕೊಂಡಾರ. ಎಷ್ಟು ಬಸವರಾಜ್ ಅವರೇ? ಒಂದಲ್ಲ ಎರಡಲ್ಲ 72 ಕಾರ್ಯಕ್ರಮ. ಈ 72 ಕಾರ್ಯಕ್ರಮ ಎಂತೆಂತಾವ ಅಂತ ನೀವ್ ಹೇಳ್ಬೇಕಂದ್ರೆ, ಇಲ್ಲ ಕೆಲವೊಂದನ್ನ ಎಕ್ಸಾಂಪಲ್ ಕೊಟ್ಟಿ. ಮೊದಲೇದಾಗಿ ಬಡ ಮಕ್ಕಳಿಗೆ ಊಟ ಕೊಡುದು, ಆಮೇಲೆ ಬಡ ಮಕ್ಕಳಿಗೆ ಶಿಕ್ಷಣ ಕೊಡುದು, ಆಮೇಲೆ ಈ ತರದ್ದು ಎಲ್ಲ ಏನಾಗ್ತೈತಿ, ಎಲ್ಲ ಈ ತರದ್ದು ಒಂದಲ್ಲ ಎರಡಲ್ಲ ಸುಮಾರು ಎಷ್ಟು ಅದಾವ ಸರ್? 72 ಪ್ರಾಜೆಕ್ಟ್ ಅದಾವ. ಆಮೇಲೆ ರಕ್ತದಾನ ಮಾಡೋದು, ಆಮೇಲೆ ಈ ತರ ಬಹಳ ಪ್ರಾಜೆಕ್ಟ್ ಅದಾವ. ಈ ಪ್ರಾಜೆಕ್ಟ್ ದೊಳಗೆ ಈಗ ನಿಮಗೆ 72 ಪ್ರಾಜೆಕ್ಟ್ ಅಂತ ಹೇಳಿದೆ, ಹೌದಲ್ರಿ?
ಈ 72 ಪ್ರಾಜೆಕ್ಟ್ ಒಳಗೆ 72ನೇ ಪ್ರಾಜೆಕ್ಟ್ ಒಂದೈತಿ, ನಮ್ದು ಲಾಸ್ಟ್ ಪ್ರಾಜೆಕ್ಟ್ ಒಂದೈತಿ. ಈ ಲಾಸ್ಟ್ ಪ್ರಾಜೆಕ್ಟ್ ಏನೈತಲ್ಲ, ಕಮ್ಯುನಿಟಿ ಬಿಲ್ಡಿಂಗ್ ಅಂತ. ಬಸವರಾಜರೇ, ಕಮ್ಯುನಿಟಿ ಬಿಲ್ಡಿಂಗ್ ಅಂದ್ರೆ ಏನ್ ಅರ್ಥ? ಕಮ್ಯುನಿಟಿ ಬಿಲ್ಡಿಂಗ್ ಅಂದ್ರೆ ನಾವೇನು ಈ NGO ಮಾಡಾಕ್ತಿವಲ್ಲ, ಏನು ಈ ಜನರಿಗೆ ಒಂದು ಹೆಲ್ಪಿಂಗ್ ಮಾಡಾಕ್ತಿವಲ್ಲ, ನಾನು ಒಬ್ಬನಾದ್ರೆ ನೀವು ನೋಡ್ರಿ, ನಾನು ಒಬ್ಬನಾದ್ರೆ ಸ್ವಲ್ಪ ಆಗ್ತೈತಿ. ನನ್ ಜೊತೆಗೆ 10 ಜನ ಕೂಡಿದ್ರು, ನನ್ ಜೊತೆಗೆ 10 ಜನ ಬದಲಾಗಿ 100 ಜನ ಕೂಡಿದ್ರು, 1000 ಜನ ಕೂಡಿದ್ರು, 10,000 ಜನ ಕೂಡಿದ್ರು, ನಾಳೆ ಲಕ್ಷ ಗಂಟ್ಲೆ ಜನ ನಮ್ಮ ಫೌಂಡೇಶನ್ಗೆ ಸ್ವ ಇಚ್ಛೆಯಿಂದ ಅಂದ್ರೆ ವಾಲಂಟಿಯರ್ ಆಗಿ ಜಾಯಿನ್ ಆಗಿ ನಾನು ಹೆಲ್ಪ್ ಮಾಡ್ತೀನಿ ಅಂತ ನೋಡ್ರಿ, ಒಂದ್ ಫೈನಾನ್ಸಿಯಲ್ ಹೆಲ್ಪರ್ ಇರ್ಬೋದು ಅಥವಾ ಸರ್ವಿಸ್ ಹೆಲ್ಪ್ ಇರ್ಬೋದು, ನಾನು ಮಾಡ್ತೇನೆ ಅಂತ ಬಂದಾಗ ಏನಾಗ್ತೈತಿ ಹೇಳ್ರಿ? ನೀವ್ ಹೇಳ್ರಿ ಬಸವರಾಜರೇ, ಒಂದ್ ಕೈ ಇದ್ರೆ ಜಾಸ್ತಿ ಕೆಲಸ ಮಾಡ್ಬೋದು, ಆ ಒಂದ್ರ ಜೊತೆಗೆ 10 ಕೈ ಜಾಯಿನ್ ಆದ್ರೆ 10 ಜಾಸ್ತಿ ಕೆಲಸ ಮಾಡ್ಬೋದು, 10 ಜೊತೆಗೆ 100 ಕೈ, ಎಷ್ಟು ಕೈ ಹೆಚ್ಚಿಗೆ ಆಗ್ತಾವ ಅಷ್ಟು ಜಾಸ್ತಿ ನಾವು ಕೆಲಸ ಮಾಡ್ಬೋದು. ಯಾವುದು? ಸಮಾಜ ಹಿತಕರವಾಗಿರ್ತಕ್ಕಂಥ ಒಂದು ಕರ್ತವ್ಯನ, ಹೌದಲ್ರಿ? ಈ ಸಮಾಜ ಹಿತಕರವಾಗಿರ್ತಕ್ಕಂಥ ಕರ್ತವ್ಯಕ್ಕೆ ನಾವೇನ್ ಮಾಡ್ಬೇಕು? ಜಾಸ್ತಿ ಜನರಿಗೆ ನಮ್ಮ ಕಮ್ಯುನಿಟಿ ಒಳಗೆ ನಾವು ಒಳಗಡೆ ತಗೊಂಡ್ ಬರ್ಬೇಕಂದ್ರೆ ನೆಟ್ವರ್ಕ್ ಮಾರ್ಕೆಟ್ ಒಂದು ಟಚ್ ಇರ್ತದಲ್ಲ, ಇದು ಒನ್ ಆಫ್ ದಿ ಬೆಸ್ಟ್ ವೇ ಅಂತ ನನಗೆ ಅನಿಸ್ತೈತಿ. ನೆಟ್ವರ್ಕ್ ಅಂದ್ರೆ ಮೌತ್ ಟು ಮೌತ್ ವರ್ಡಿಂಗ್ ಅಂತ ರೆಕಮೆಂಡೇಶನ್ ಕೊಡ್ತಿಲ್ಲ, ಅದಂತ ಅರ್ಥ. ಪಾಯಿಂಟ್ ಕ್ಲಿಯರ್ ಆತಲ್ರಿ? ಓಕೆ. ಆಮೇಲೆ ಈಗ ನೀವು NGO ಅಂತ ಕರಿದ್ರಿ, ಈ NGOದೊಳಗೆ ನಂದೇನ್ ಕೆಲಸ ಅಂದ್ರೆ, ನಾವೇನು ಕಮ್ಯುನಿಟಿ ಬಿಲ್ಡಿಂಗ್ ಮಾಡ್ಬೇಕಂತ ನಾವು ಕಮ್ಯುನಿಟಿ ಬಿಲ್ಡಿಂಗ್ ಮಾಡ್ಲಿಕ್ಕೆ ನಮ್ಮ ಕಂಪನಿ ಶ್ರಮ ಪಡಕ್ತಾರಲ್ಲ, ಈ ಕಮ್ಯುನಿಟಿ ಬಿಲ್ಡಿಂಗ್ ಮಾಡ್ಲಿಕ್ಕೆ ನಾವು ಸಹಾಯ ಮಾಡುದು. ಆಮೇಲೆ ಈಗ ನಮ್ಮ ಕಮ್ಯುನಿಟಿ ಬಿಲ್ಡಿಂಗ್ ನಾನು ಸಹಾಯ ಮಾಡೋದ್ರಿಂದ ನನಗೇನು ಸಿಗ್ತೈತೆ ಸರ್? ನನಗೇನು ಸಿಗ್ತೈತೆ ಅಂದ್ರೆ, ಈ ಸ್ವಾಮಿ ಕಾರ್ಯ ಜೊತೆಗೆ ಸಹಕಾರ ಅಂತಲ್ಲ, ನಮ್ಮ ಕಂಪನಿ ಕಾರ್ಯಕ್ರಮ ಜೊತೆಗೆ ನಮ್ದು ಫೈನಾನ್ಷಿಯಲಿ ಒಂದು ಸ್ಟ್ರಾಂಗ್ ಆಗ್ತೈತಿ. ಈಗ ನಾವೆಲ್ಲ ಮಿಡ್ಲ್ ಕ್ಲಾಸ್ ಜನ ಅಂದ್ರೆ ಏನಾಗ್ತೈತ್ರಿ? ಈಗ ನಮ್ಮ ಮಕ್ಕಳಿಗೆ ನಾವು ಚಲೋ ಎಜುಕೇಶನ್ ಕೊಡ್ಬೇಕಂತ ನಾವು ಆಸೆ ಪಡ್ತೀವಿ, ಬಟ್ ನಮ್ ಕಡೆಯಿಂದ ಆಗಂಗಿಲ್ಲ. ನಮ್ಮ ಫ್ಯಾಮಿಲಿಗೆ ಚಲೋ ನೋಡ್ಕೋಬೇಕಂತ ಆಸೆ ಇರ್ತೈತಿ, ಬಟ್ ಆಗಂಗಿಲ್ಲ. ನಮ್ಮ ಫ್ಯಾಮಿಲಿಗೆ ಫಾರ್ಮಿಗೆ ಕರ್ಕೊಂಡು ಹೋಗ್ಬೇಕು, ಅಲ್ಲಿ ಸುತ್ತಾಡ್ಬೇಕಂತ ಇರ್ತೈತಿ, ಅದು ಆಗಂಗಿಲ್ಲ. ಎಷ್ಟೋ ಜನರಿಗೆ ಮನಿ ತೊಗೊಳಕ್ ಆಗಿಲ್ಲ, ಕಾರ್ ತೊಗೊಳಕ್ ಆಗಿಲ್ಲ, ದುಡ್ಡಿಂದ ಸೌಕರ್ಯ ಇರಂಗಿಲ್ಲ. ಇದೆಲ್ಲದ್ರದ್ದು ಇದು ಕಾಮನ್ ಪ್ರಾಬ್ಲಮ್ ಮೊದಲ್ರಿ. ಈಗ ನಾವೇನ್ ಇಲ್ಲಿ ಕುಂತೀವಲ್ಲ, ನಮ್ಗೆಲ್ಲರಿಗೂ ಕಾಮನ್ ಪ್ರಾಬ್ಲಮ್ ಅಲ್ಲ. ಇಲ್ಲೇ ಈ ಕಾಮನ್ ಪ್ರಾಬ್ಲಮ್ ಆಗಿರ್ತಕ್ಕಂಥ ಫೈನಾನ್ಸಿಯಲ್ ಪ್ರಾಬ್ಲಮ್ ಇದರಿಂದ ಹೊರಗೆ ಬರ್ಲಿಕ್ಕೆ ನಮ್ ಕಂಪನಿ ಏನ್ ಮಾಡ್ರ, ಗಿವ್ ಅಂಡ್ ಟೇಕ್ ಪಾಲಿಸಿ ಪ್ರಕಾರ ನೀವು ಕಮ್ಯುನಿಟಿ ಬಿಲ್ಡಿಂಗ್ ಮಾಡಿದ್ರೆ ನಿಮಗೂ ಇನ್ಕಮ್ ಬರ್ತೈತಿ. ಆ ಕಮ್ಯುನಿಟಿ ಬಿಲ್ಡಿಂಗ್ ಮಾಡೋದ್ರಿಂದ ನಮ್ದು NGO ಐತಲ್ಲ, ಇದು ಫಾಸ್ಟ್ ಆಗಿ ಓಡ್ತೈತೆ ಅಂತ ಒಂದು ಹೊಸ ಪ್ರಾಜೆಕ್ಟ್ ಅನ್ನ ತಗೊಂಡ್ ಬಂದಾರ. ಏನ್ ತಗೊಂಡ್ರು ಬಂದಾರ ಬಸವರಾಜರ? ಹೊಸ ಒಂದು ಪ್ರಾಜೆಕ್ಟ್ ಅನ್ನ ತಗೊಂಡ್ ಬಂದಾರ. ಆ ಪ್ರಾಜೆಕ್ಟ್ ಏನು? ಕಮ್ಯುನಿಟಿ ಬಿಲ್ಡಿಂಗ್. ಕಮ್ಯುನಿಟಿ ಬಿಲ್ಡಿಂಗ್ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು? ಹೆಚ್ಚು ಜನರಿಗೆ ನಾವು ತಗೊಂಡ್ ಬರ್ಬೇಕು. ಆಮೇಲೆ ಎರಡನೇದಾಗಿ ಈಗ ಇಲ್ಲೇ P2P ಅಂತ ಐತಿ. ಈಗ ನಮ್ಮ ಕಂಪನಿ ಒಳಗೆ ಫೈನಾನ್ಸಿಯಲ್ ಟ್ರಾನ್ಸಾಕ್ಷನ್ ಆಗ್ತೈತಿ. ಯಾವ ಟ್ರಾನ್ಸಾಕ್ಷನ್ ಬಸವರಾಜರ? F ಅಂದ್ರೆ ಫೈನಾನ್ಸ್, T ಅಂದ್ರೆ ಟ್ರಾನ್ಸಾಕ್ಷನ್, ಫೈನಾನ್ಸಿಯಲ್ ಟ್ರಾನ್ಸಾಕ್ಷನ್. ನಮ್ಮ ಕಂಪನಿ ಒಳಗೆ ಆಗ್ತಕ್ಕಂಥ ಫೈನಾನ್ಸಿಯಲ್ ಟ್ರಾನ್ಸಾಕ್ಷನ್ ಏನೈತಲ್ಲ, ಇದು 100% P2P ಅಂತ ಕರೀತಾರ. P ಅಂದ್ರೆ ಏನು? P ಅಂದ್ರೆ ಪೀಪಲ್, ಟು ಅಂದ್ರೆ ಟು, ಮತ್ತು P ಅಂದ್ರೆ ಪೀಪಲ್. ಪಬ್ಲಿಕ್ ನಿಂದ ಬರ್ತಕ್ಕಂಥ ದುಡ್ಡು ಪಬ್ಲಿಕ್ ನಿಂದ ಬಂದಿರತಕ್ಕಂಥ ದುಡ್ಡು ಪಬ್ಲಿಕ್ಕಿಗೆ ಅಂತನ ಅರ್ಥ. ಏನ್ ಸರ್? ಪಬ್ಲಿಕ್ ನಿಂದ ಬಂದಿರತಕ್ಕಂಥ ದುಡ್ಡು ಪಬ್ಲಿಕ್ಕಿಗೆ, ಆ ಜಮಾ ಆಗಿರ್ತಕ್ಕಂಥ ದುಡ್ಡು ಮತ್ತು ವಾಪಸ್ ಪಬ್ಲಿಕ್ಕಿಗೆ ಯೂಸ್ ಆಗ್ಬೇಕು. ಇದ ನಮ್ಮ ಕಂಪನಿದು ಒಂದು ಪ್ರಿನ್ಸಿಪಲ್ ಅಂತ ಕರೀರಿ. P2P ಅಂದ್ರೆ ಇದರ ಅರ್ಥ ಇಷ್ಟ ಅಂತಾನೆ ಕರೀರಿ. ಏನ್ ಇದರ ಅರ್ಥ? ಒಂದ್ ವ್ಯಕ್ತಿ ದುಡ್ಡು ಕೊಡ್ತಾನ, ಏನ್ ಮಾಡ್ತಾನ ಸರ್? ಒಂದ್ ವ್ಯಕ್ತಿ ದುಡ್ಡು ಕೊಡ್ತಾನ. ಈ ದುಡ್ಡು ಕೊಟ್ಟಂತ ವ್ಯಕ್ತಿ ಮತ್ತೊಂದು ಯಾರಿಗೆ ಯಾರಿಗೆ ಜರೂರತ್ ಇರ್ತದಿಲ್ಲ ಅದೇ ವ್ಯಕ್ತಿಗೆ ದುಡ್ಡು ಹೋಗ್ಬೇಕು. ಆಮೇಲೆ ಇವ್ರು ಕೊಟ್ಟಂತ ದುಡ್ಡು ಯಾವ ವ್ಯಕ್ತಿಗೆ ಜರೂರತ್ ಇರ್ತದಿಲ್ಲ ಅದೇ ವ್ಯಕ್ತಿಗೆ ಹೋಗ್ಬೇಕು. ಇದರ ಅರ್ಥನ P2P. ಈಗ ನಾವು ಬೇರೆ ನೆಟ್ವರ್ಕ್ ಮಾರ್ಕೆಟ್ ನೀವು ಮಾಡ್ರಿ, ನಾನು ಮಾಡೀನಿ. ಈಗ ಹಿಂದಿನ ಕಂಪನಿ ಒಳಗೆ ಏನಾಗ್ತಿತ್ತು? ಏನು ದುಡ್ಡು ಕೊಡ್ತಕ್ಕಂಥ ವ್ಯಕ್ತಿ ಪರ್ಸನ್, ಈ ದುಡ್ಡು ಕೊಡ್ತಕ್ಕಂಥ ವ್ಯಕ್ತಿ ಏನ್ ಮಾಡ್ತಿದ್ದ? ಮತ್ತೊಂದು ತಗೊಳ್ತಕ್ಕಂಥ ವ್ಯಕ್ತಿಗೆ ನಡುವೆ ಕಂಪನಿ ಬರ್ತಿತ್ತು. ನಾವೇನ್ ಮಾಡ್ತಿದ್ವಿ? ನಾವು ಕಂಪನಿ ಜಾಯ್ನ್ ಆಗ್ಬೇಕಾದ್ರೆ ದುಡ್ಡನ್ನ ಕಂಪನಿಗೆ ಹಾಕ್ತಿದ್ವಿ. ಕಂಪನಿ ತನ್ನ ಪಾಲನ್ನು ತಗೊಂಡು ನಮಗ್ ಬರ್ಬೇಕಾಗಿದ್ದ ಪಾಲು ತಿಂಗಳ ಗಂಟ್ಲೆ ಅಥವಾ ವಾರಕ್ಕೊಂದ್ಸರಿ, ತಿಂಗಳಿಗೊಂದ್ಸರಿ ಪೇಮೆಂಟ್ ರೂಪದೊಳಗ ಕೊಡ್ತಿದ್ರು. ಇಲ್ಲೇನಾಗ್ತಿತ್ತು? ಪಬ್ಲಿಕ್ ದುಡ್ಡು ಕಂಪನಿ ಒಳಗೆ ಜಮಾ ಆಗ್ತಿತ್ತು. ಕಂಪನಿ ತಾನು ಹೊರಗಡೆಯಿಂದ ಅಂದ್ರೆ ಔಟ್ ಗೋಯಿಂಗ್ ನಮಗ್ ಹೊರಗಡೆ ಕೊಡ್ಬೇಕಾದ್ರೆ ಏನಾದ್ರು ಗಡಬಡಿ ಮಾಡಿ ಕಂಪನಿ ಕ್ಲೋಸ್ ಆತಂದ್ರೆ ಇಲ್ಲಿಂದ ದುಡ್ಡು ಬರ್ತಿತ್ತು, ಬಟ್ ಇಲ್ಲಿ ಬರ್ತಿದ್ದಿಲ್ಲ. ನಾವು ಇಷ್ಟು ದಿನ ಅಂದ್ರೆ ನಾನು ಕಳೆದ 28 ವರ್ಷದಿಂದ ನೆಟ್ವರ್ಕ್ ಮಾರ್ಕೆಟ್ ಮಾಡೀನಿ. ಈ 28 ವರ್ಷದೊಳಗೆ ನನ್ನ ಕಣ್ಣೆದುರಿಗೆ ನೂರಾರು ಕಂಪನಿಗಳು ಕ್ಲೋಸ್ ಆಗಿ ಹೋಗ್ಯಾವಲ್ಲ. ಇದಕ್ಕೆ ಕಾರಣ ಏನು? ಮಧ್ಯವರ್ತಿಗಳ ಕಾರಣ. ಅಂದ್ರೆ ಪಬ್ಲಿಕ್ ದುಡ್ಡು ಕಂಪನಿಗೆ ಬಂದು ಕಂಪನಿದ ಬರ್ಬೇಕಾಗಿತ್ತು. ಈ ಒಂದು ಡ್ರಾಬ್ಯಾಕ್ ಅನ್ನ ನಮ್ಮ ಕಂಪನಿ ತೆಗಿಲಿಕ್ಕೆ ಏನ್ ಮಾಡ್ರ?
ಡೈರೆಕ್ಟ್ ಆಗಿ ಪಬ್ಲಿಕ್ ನಿಂದ ಬರ್ತಕ್ಕಂಥ ದುಡ್ಡು ಪಬ್ಲಿಕ್ ಗೆ ಕಂಪನಿ ಮಧ್ಯದೊಳಗೆ ಇರದೇ ಇಲ್ಲ ಅಂದ್ಮೇಲೆ ಈ ಕಂಪನಿ ಓಡೋಗ್ತೈತಿ, ಈ ಕಂಪನಿ ನಾಳೆ ಕ್ಲೋಸ್ ಆಗ್ತೈತಿ, ಕಂಪನಿದ್ ಏನ್ ಗ್ಯಾರಂಟಿ, ಕಂಪನಿದ್ ಇವೇ ಏನ್ ವ್ಯಾರಂಟಿ ಅನ್ನೋದಕ್ಕೆ ಇದಕ್ಕೆಲ್ಲದಕ್ಕೂ ಉತ್ತರ ಸಿಕ್ತು ಅಂತ ನನಗ ಅನಿಸ್ತೈತಿ. ಏನಂತೀರಿ ಐ ಬಿ ರೆಡ್ಡಿ ಅವರೇ? ಎಸ್ ಸರ್, ಎಕ್ಸಾಕ್ಟ್ಲಿ ಕರೆಕ್ಟ್. ಎಕ್ಸಾಕ್ಟ್ಲಿ. ಯಾಕಂದ್ರೆ ಇಲ್ಲೇ ಯಾವುದೇ ವ್ಯಕ್ತಿ ಮೇಡಿಯೇಟರ್ ಇಲ್ಲ ಅಂದ್ಮೇಲೆ ಡೈರೆಕ್ಟ್ ಪರ್ಸನ್ ಟು ಪರ್ಸನ್ ಅಂದ್ಮೇಲೆ ಇಲ್ಲೇ ಯಾವುದೇ ತರದ ಮೋಸ ಆಗೋ ಚಾನ್ಸಸ್ ಇಲ್ಲ, ಗಡಬಡಿ ಆಗೋ ಚಾನ್ಸಸ್ ಇಲ್ಲ, ಕಂಪನಿ ಕ್ಲೋಸ್ ಆಗೋ ಚಾನ್ಸಸ್ ಇಲ್ಲ, ಯಾವ್ದ್ಯಾವ್ದು ಚಾನ್ಸಸ್ ಇಲ್ಲ. ಯಾಕಂದ್ರೆ P2P ಟ್ರಾನ್ಸಾಕ್ಷನ್ ಇದಕ್ಕೆ ಇದೇ ಪಾಯಿಂಟ್ ಕ್ಲಿಯರ್ ಆಯ್ತು. ಓಕೆ, ಆಮೇಲೆ ಈಗ ಮುಂದೆ ನಾನ್ ಮಾಡ್ತೀನಿ, ಎಲ್ಲಾದು ಕ್ಲಿಯರ್ ಆಯ್ತು. ಈಗ ನಾನು ಏನ್ ಮಾಡ್ಬೇಕು, ನನ್ನ ಟ್ರಾನ್ಸಾಕ್ಷನ್ ಬಗ್ಗೆ ಹೇಳಿದ್ನಲ್ಲ ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. ನಮ್ಮಲ್ಲಿ ಇರ್ತಕ್ಕಂಥ P2P ಟ್ರಾನ್ಸಾಕ್ಷನ್ ಏನಂತಲ್ರಿ, ಈ P2P ಟ್ರಾನ್ಸಾಕ್ಷನ್ 100% ಸೆಕ್ಯೂರ್ ಇರ್ತೈತಿ. ಕೊಡ್ತಕ್ಕಂಥ ವ್ಯಕ್ತಿಗೆ ಮತ್ತು ತಗೊಳ್ತಕ್ಕಂಥ ವ್ಯಕ್ತಿಗೆ ಬಿಟ್ರೆ ಬೇರೆ ಕಂಪನಿಗೂ ಗೊತ್ತಾಗೋದಿಲ್ಲ. ಏನಂತೀರಿ? ಎಸ್ ಅಂತೀರಿ, ನೋ ಅಂತೀರಿ? ಎಸ್ ಎಕ್ಸಾಕ್ಟ್ಲಿ. ಈಗ ನೀವು ಐ ಬಿ ರೆಡ್ಡಿ ಅವ್ರೆ 4,000 ರೂಪಾಯಿ ಕೊಟ್ರಿ, ಯಾರಿಗೆ ಕೊಟ್ರಿ ಅಂತ ಯಾರಿಗೂ ಗೊತ್ತಿಲ್ಲ. ನೀವು ನನಗೆ ಹೇಳಿದ್ರಿ ಗೊತ್ತಾತು. ಈಗ ನಿಮ್ಗೆ ಏನೈತಿ, ಅಲ್ಲಿ ಐಡಿ ಓಪನ್ ಮಾಡಿ ನೋಡ್ತೀರಿ, ಅಲ್ಲಿ ಒಂದ್ ಹೆಸರು ಬರ್ತೈತಿ, ಶಂಕರ್ ಡಗೆಣ್ ಅವ್ರ ಹತ್ಕೊಂಡು. ನಿಮ್ಗೆ ಗೊತ್ತಾಗ್ತೈತಿ, ನೀವೇನ್ ಮಾಡ್ತೀರಿ, ಈ ವ್ಯಕ್ತಿಗೆ ಡೈರೆಕ್ಟ್ ಆಗಿ ದುಡ್ಡು ಕೊಡ್ತೀರಿ. ಈ ವ್ಯಕ್ತಿ ದುಡ್ಡು ಬಂದ್ಮೇಲೆ ನನಗ್ ದುಡ್ಡು ಬಂದಿತ್ರಿ ಅಂತಿಕೊಂಡು ಓಕೆ ಬಟನ್ ಇರ್ತೈತಿ. ಓಕೆ ಬಟನ್ ಒತ್ತಿದ ತಕ್ಷಣ ನಿಮ್ದು ಪ್ರೊಸೆಸ್ ಆಗ್ತೈತಿ, ಹೌದಲ್ರಿ? ಪ್ರಮೋಷನ್ ಆಗ್ತೈತಿ. ಈ ಪ್ರಕಾರ 100% ಸೆಕ್ಯೂರ್ಡ್ ಮತ್ತು ಪ್ರತಿಯೊಂದು ಟ್ರಾನ್ಸಾಕ್ಷನ್ ವೆರಿಫೈಡ್ ಆಗ್ತೈತಿ. ಮತ್ತೆ ನಮ್ಮಲ್ಲಿ 100% ಟ್ರಾನ್ಸ್ಪರೆಂಟ್. ಅಂದ್ರೆ ನೀವು 4,000 ರೂಪಾಯಿ ಕೊಡ್ಬೇಕಂದ್ರೆ 4,000 ರೂಪಾಯಿ ಕೊಡ್ಬೇಕು. 1 ರೂಪಾಯಿ ಹೆಚ್ಚಿಗೆ ಕೊಡಕ್, ಹೆಚ್ಚಿನೂ ಕೊಡಕ್ ಬರಂಗಿಲ್ಲ, 1 ರೂಪಾಯಿ ಕಡಿಮೆನೂ ಕೊಡಕ್ ಬರಂಗಿಲ್ಲ. ಈ ಪ್ರಕಾರ ಟ್ರಾನ್ಸ್ಪರೆಂಟ್ ಇರ್ತೈತಿ. ಆಮೇಲೆ ನಮ್ದು P2P ಟ್ರಾನ್ಸಾಕ್ಷನ್ 100% ಡಿಸ್ಟ್ರಿಬ್ಯೂಷನ್. ಐ ಬಿ ರೆಡ್ಡಿ ಅವರೇ, ಈ 100% ಡಿಸ್ಟ್ರಿಬ್ಯೂಷನ್ ಅಂತ ಐತಲ್ಲ, ಏನಿದ್ರ ಅರ್ಥ? ಈ ಉದಾಹರಣೆಗೆ ನೀವು 300 ರೂಪಾಯಿ ಕೊಟ್ಟು ಪ್ರಮೋಷನ್ ತಗೊಂಡ್ರಿ, ಹೌದ್ರಿ? 300 ರೂಪಾಯಿ ಕೊಟ್ರಿ, 600 ರೂಪಾಯಿ ಕೊಟ್ಟು JS ಬಸವರಾಜ್ ಕೊಟ್ರಿ, 600 ರೂಪಾಯಿ ಕೊಟ್ರಲ್ಲ. 2,000 ರೂಪಾಯಿ ಕೊಟ್ಟು ಅಚಲ್ಕರ್ ಕಡೆಯಿಂದ ಪ್ರಮೋಷನ್ ತಗೊಂಡ್ರಿ, 2,000 ರೂಪಾಯಿ ಕೊಟ್ರಲ್ಲ. ಇಲ್ಲಿ 300 ರೂಪಾಯಿ 1 ರೂಪಾಯಿ ಕಡಿಮೆ ಕೊಟ್ರೆ ನಡೀತಿದ್ದೇನು? ಇಲ್ಲ. 600 ರೂಪಾಯಿ 1 ರೂಪಾಯಿ ಕಡಿಮೆ ಕೊಟ್ರೆ ನಡೀತಿದ್ದೇನು? ಇಲ್ಲ. 2,000 ರೂಪಾಯಿ ಇಲ್ಲ. ಅಂದ್ರೆ 100% ಡಿಸ್ಟ್ರಿಬ್ಯೂಷನ್ ಆಗ್ತೈತಿ. ಇಲ್ಲೇ ಯಾರಿಗೆ ಮುಟ್ಬೇಕು ಅವ್ರಿಗೆ ಮುಟ್ತೈತಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಆಮೇಲೆ ಇದು ರಿಯಲ್ ಹೆಲ್ಪಿಂಗ್ ಪ್ಲಾನ್. ಈಗ ನೋಡ್ರಿ, ಈಗ ನೀವು 4,000 ರೂಪಾಯಿ ಪ್ರಮೋಷನ್ ತಗೊಂಡ್ರಿ. ಈ ಕಂಪನಿ ಒಳಗೆ 4,000 ರೂಪಾಯಿದೊಳಗೆ ಒಂದ್ ಕೆಲಸ ಮಾಡ್ರಿ. ಮೊದಲ 1,000 ರೂಪಾಯಿ ಕಂಪನಿಗೆ ಕಮಿಷನ್ ಕೊಡ್ರಿ, 3,000 ರೂಪಾಯಿ ಮಾತ್ರ ಶಂಕರ್ ಡಗೆಣ್ ಅವ್ರು ಕೊಡ್ರಿ ಅಂತಕೊಂಡು ಕಂಪನಿ ಹೇಳಿಲ್ಲ. 4,000 ಅಂದ್ರೆ 4,000 ಅವ್ರಿಗೆ ಮುಟ್ಟತೈತಿ. ಇದು ರಿಯಲ್ ಹೆಲ್ಪಿಂಗ್ ಪ್ಲಾನ್. ಇದು ರಿಯಲ್ ಹೆಲ್ಪಿಂಗ್ ಪ್ಲಾನ್ ಅಂತ ಅಂತಿರೋ ಇಲ್ಲ ನೀವು? ಹೌದಲ್ಲ? ಓಕೆ, ಈಗ ಇದೆಲ್ಲ ಸರಿ ಸರ್. ಈಗ ನಾನು ಈ ಕಂಪನಿ ಸೇರ್ಕೋಬೇಕಂದ್ರೆ ಏನ್ ಮಾಡ್ಬೇಕು? ನಾನು ಈ ಕಂಪನಿ ಸೇರ್ಕೋಬೇಕಂದ್ರೆ ಜೀವನದೊಳಗೆ ಒಂದೇ ಒಂದ್ಸರಿ ಎಷ್ಟು ಸರಿ? 220 ರೂಪಾಯಿ ಕೊಡ್ಬೇಕು. ಎಷ್ಟು ಕೊಡ್ಬೇಕು ಸರ್? 220 ರೂಪಾಯಿ. ಈ 220 ರೂಪಾಯಿದೊಳಗೂ ಸಹಿತ ಕೇವಲ 20 ರೂಪಾಯಿ ಮಾತ್ರ ಕಂಪನಿಗೆ ನಾವು ಕಳಿಸ್ತೀವಿ, ಪಿನ್ ಚಾರ್ಜ್ ಅಂತ ಕಳಿಸ್ತೀವಿ. ಇನ್ನು ಉಳಿದಿದ್ದೆಷ್ಟು? 200 ರೂಪಾಯಿ. ಈ 200 ರೂಪಾಯಿ ನಾವು P2P ಅಂತ ಹೇಳಿದ್ನಲ್ಲ, P2P ಅಂದ್ರೆ ಏನು? ಈಗ 200 ರೂಪಾಯಿ ಹೇಳ್ತೀನಿ ನೋಡ್ರಿ. ಈಗ ನಾನು ಅಚಲ್ಕರ್ ನಾನೇನು ಮಾಡ್ತೀನಿ, ನಾನು ಐ ಬಿ ರೆಡ್ಡಿ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂತ ತಿಳ್ಕೊರಿ. ಐ ಬಿ ರೆಡ್ಡಿ ಅವ್ರು ಎಷ್ಟು ಕೊಡ್ಬೇಕು ಈಗ ನನಗೆ? ಕಂಪನಿಗೆ ಈಗ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು 220 ರೂಪಾಯಿ. ಈ 220 ರೂಪಾಯಿದೊಳಗೆ ನಮ್ಮ ಐ ಬಿ ರೆಡ್ಡಿ ಅವ್ರು ಮಾಡ್ತಾರ 20 ರೂಪಾಯಿ ಕಂಪನಿ ಕಳಿಸ್ತಾರ. ಇನ್ನು 200 ರೂಪಾಯಿ ಕೊಡ್ತಾರೆ. 200 ರೂಪಾಯಿ ಡೈರೆಕ್ಟ್ ಆಗಿ P2P ಅಂದ್ರೆ ಐ ಬಿ ರೆಡ್ಡಿ ಅವರು ಡೈರೆಕ್ಟ್ ಆಗಿ ಅಚಲ್ಕರ್ಗೆ ಅಕೌಂಟಿಗೆ ಹಾಕ್ತಾರ. ಪಾಯಿಂಟ್ ಕ್ಲಿಯರ್ ಆತ್ರಿ? ಓಕೆ, ಈ ತರ ನಮಗ್ ಏನೈತಿ, ನಾವು ಜೀವನದೊಳಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗಿದ್ದು 220 ರೂಪಾಯಿ. ಈಗ 220 ರೂಪಾಯಿ ಆದ್ಮೇಲೆ ನಾ ಏನ್ ಮಾಡ್ಬೇಕು? ಈಗ ಉದಾಹರಣೆಗೆ ನಾನು ಕಂಪನಿ ಜಾಯ್ನ್ ಅದೇ, ನಾವೆಲ್ಲ ನೆಟ್ವರ್ಕ್ ಮಾರ್ಕೆಟ್ ಮಾಡಿವಿ. ನಾನು ಕಂಪನಿ ಜಾಯ್ನ್ ಆದ್ಮೇಲೆ ನನ್ನ ಕರ್ತವ್ಯ ಏನಂದ್ರೆ, ನಾನು ನನ್ನ ಕಡೆಯಿಂದ ಈ ಒಂದು ಸಂಸ್ಥೆಗೆ 2 ಜನರಿಗೆ ರೆಕಮೆಂಡೇಶನ್ ಮಾಡೋದು. ಏನ್ ಮಾಡೋದು ಬಸವರಾಜರ? 2 ಜನರಿಗೆ ರೆಕಮೆಂಡೇಶನ್ ಮಾಡ್ಬೇಕು. ಈ 2 ಜನನು ನನ್ನಂಗೆ ಏನ್ ಮಾಡ್ತಾರ? 220 ರೂಪಾಯಿ ಕೊಡ್ತಾರ. ಅದ್ರೊಳಗೆ 20 ರೂಪಾಯಿ ಕಂಪನಿಗೆ ಹೋಗ್ತೈತಿ, 200 ರೂಪಾಯಿ ಡೈರೆಕ್ಟ್ ಆಗಿ ಈ ವ್ಯಕ್ತಿ, 200 ರೂಪಾಯಿ ಈ ವ್ಯಕ್ತಿ, 200 ರೂಪಾಯಿ ಡೈರೆಕ್ಟ್ ಆಗಿ 2 ಜನ ಹಾಕಿದ್ರೆ ನನ್ನ ಅಕೌಂಟ್ಗೆ ಎಷ್ಟು ಬಿತ್ತು? 400 ರೂಪಾಯಿ ಬಿತ್ತು. ಪಾಯಿಂಟ್ ಕ್ಲಿಯರ್ ಆಗ್ರಿ? ಈ ಸ್ಟೆಪ್ ಕ್ಲಿಯರ್ ಆತಲ್ಲ? ಇದೇ ಪ್ರಕಾರ ಈಗ ನಾನ್ ಮಾಡ್ತೀನಿ ಅಂದ್ರೆ, ಈಗ ಸ್ವಲ್ಪ ಹೊರಗೆ ಬರ್ತೀನಿ. ಈಗ ನಾನೇನ್ ಮಾಡ್ತೀನಿ ಅಂದ್ರೆ, ಈಗ ಮುಂದಿನ ಮಾರ್ಕೆಟಿಂಗ್ ಪ್ಲಾನ್ ಆಮೇಲೆ ಹೇಳ್ತೀನಿ. ಈಗ ಸ್ವಲ್ಪ ತಿಳ್ಕೊಡ್ರಿ. ಈಗ ನಾನ್ ಮಾಡಿದೆ, ನಾನು ಡೈರೆಕ್ಟ್ ಆಗಿ ಮೊದಲ ಕಂಪನಿ ಜಾಯ್ನ್ ಆದೆ. ಕಂಪನಿ ಜಾಯ್ನ್ ಆಗಿ 2 ಜನರಿಗೆ ನಾನು ಡೈರೆಕ್ಟ್ ಆಗಿ ಹಾಕಿದೆ. ಈಗ ಅವ್ರು 2 ಜನ ಹೋಗ್ತಾರ. ಅವ್ರ ವ್ಯಕ್ತಿ ಏನ್ ಮಾಡ್ತಾರ? 2 ಜನ. ಮೊದಲು ನಾನ್ ಮಾಡ್ತೀನಿ ಅಂದ್ರೆ, ಮೊದಲು ನಿಮಗೆ ಈ ನೆಟ್ವರ್ಕ್ ಹೆಂಗ ವರ್ಕ್ ಆಗ್ತೈತಿ ಅದನ್ನ ಹೇಳ್ತೀನಿ. ಆಮೇಲೆ ಆ ನೆಟ್ವರ್ಕ್ ಬೆಳೆದಂಗೆ ನನಗೆ ಯಾವ ತರ ಇನ್ಕಮ್ ಬರ್ತೈತಿ ಆ ಒಂದು ಸ್ಟೆಪ್ ಅನ್ನ ನಾನು ಆಮೇಲೆ ಹೇಳ್ತೀನಿ. ಈಗ ನೋಡ್ರಿ ಬಸವರಾಜರ, ಈಗ ನಾನು ಪ್ಲಾನ್ ಅಂತ ಹೇಳ್ತೇನೆ ನಾನು, ಹೌದಲ್ರಿ? ಈಗ ನಾನ್ ಮಾಡ್ತೀನಿ, ನಾನು ಈ ಕಂಪನಿ ಜಾಯ್ನ್ ಆಗ್ಬೇಕಾದ್ರೆ ಏನ್ ಮಾಡಿದೆ ಸರ್? ನಾನು ಈ ನಮ್ದು ಶ್ರೀಮಾತಾ ರೋಟಿ ಬ್ಯಾಂಕ್
ಬ್ಯಾಂಕ್ ಅನ್ನ ಜಾಯಿನ್ ಆಗ್ಬೇಕಾದ್ರೆ 220 ರೂಪಾಯಿ ನಾನು ಕೊಟ್ಟೆ, ಹೌದಲ್ರಿ? ಎಸ್ ಎಸ್ ಈಗ ಇದು ನೀವು ಹೌದು ಕಾಣತೈತಿ. ನೀವೇನ್ ಮಾಡ್ತೀರಿ, ಒಂದು ರೀತಿ ಟೋಟಲಿ ಡೈರೆಕ್ಟ್ ಆಗಿ ನಿಮ್ದು ಜನರೇಷನ್ ಮುಗಿದ್ಮೇಲೆ ನೀವು 2 ಜನ ಹಾಕ್ತಿರಿ. ಈ 2 ಜನ ಏನ್ ಮಾಡ್ತಾರ, ನಿಮ್ ಕೆಳಗಡೆ ಫಸ್ಟ್ ಲೆವೆಲ್ನಾಗ 2 ಜನ ಬರ್ತಾರ. ಪಾಯಿಂಟ್ ಕ್ಲಿಯರ್ ಆತ್ರಿ? ಇದೇ ಪ್ರಕಾರ ಈ 2 ಜನ 2 ಜನ ಹಾಕಿದ್ರೆ 4 ಜನ ಆತು. ಈ 4 ಜನ 2 ಹಾಕಿದ್ರೆ 8 ಜನ ಆತು. ಈ 8 ಜನ 2 ಜನ ಆದ್ರೆ 16, 16 ಜನ 2 ಜನ ಹಾಕಿದ್ರೆ 32. ಈ ಪ್ರಕಾರ ನಾವ್ ಮಾಡ್ಕೋ 1ನೇ ಲೆವೆಲ್, 2ನೇ ಲೆವೆಲ್, 3ನೇ ಲೆವೆಲ್, 4ನೇ ಲೆವೆಲ್, 5ನೇ ಲೆವೆಲ್, 6ನೇ ಲೆವೆಲ್, 7ನೇ ಲೆವೆಲ್, 8ನೇ ಲೆವೆಲ್, 9ನೇ ಲೆವೆಲ್, 10 ಲೆವೆಲ್ ಅನ್ನ ಕಂಪ್ಲೀಟ್ ಮಾಡಿದ್ರೆ 10ನೇ ಲೆವೆಲ್ ಆಗಿ ಎಷ್ಟು ಬರ್ತೈತಿ? 1024 ಜನ. ಅಂದ್ರೆ ನಾವು ಟೀಮ್ ಹೆಂಗ್ ಬೆಳಿತೈತೆ ಅಂತ ನಿಮಗೆ ಕ್ಲಿಯರ್ ಆತ್ರಿ? ಎಸ್ ಯಾರಾದ್ರೂ ಮಾತಾಡ್ಬೇಕು, ಟೀಮ್ ಹೆಂಗ್ ಬೆಳೆಸೈತೆ ಅಂತ ಗೊತ್ತಾಯ್ತಿಲ್ಲ. ಈಗ ಈ ಪ್ರಕಾರ ನಾವು ಟೀಮ್ ಬೆಳೆಸಿದ್ದ ನಿಜ ಅಂತಂದ್ರೆ ಕಂಪನಿ ನಮ್ಗೆ ಏನ್ ಬೆನಿಫಿಟ್ ಕೊಡ್ತೈತಿ. ಈಗ ನಾನು ಕಂಪನಿ ಏನ್ ಬೆನಿಫಿಟ್ ಕೊಡ್ತೈತಿ, ಈಗ ನಾನ್ ಮಾಡ್ತೀನಿ ಆ ಸ್ಟೆಪ್ ಅನ್ನ ನಿಮ್ಗೆ ಕ್ಲಿಯರ್ ಕಟ್ ಆಗಿ ಹೇಳ್ತೀನಿ, ಇಲ್ಲಿ ತಿಳ್ಕೊಡ್ರಿ. ಈಗ ಮೊದಲಾಗಿ ನಾವು ಈ ಪ್ರಕಾರ ನಾವು ಟೀಮ್ ಅನ್ನ ಬೆಳೆಸಿದ್ದ ನಿಜ ಅಂತಂದ್ರೆ ಇಲ್ಲಿ ನನ್ಗೆ ಕ್ಲಿಯರ್ ಆಗಿ ಹೇಳಿದೆ. ಈಗ ನಾನೇನ್ ಮಾಡ್ತೀನಿ, ಕಂಪನಿಗೆ ನಾನು ಡೈರೆಕ್ಟ್ ಆಗಿ ಜಾಯ್ನ್ ಆದ್ಮೇಲೆ ಕಂಪನಿಗೆ ಫಸ್ಟ್ ಲೆವೆಲ್ನಾಗ ನಾನು 2 ಜನ ಇಂಟ್ರೊಡ್ಯೂಸ್ ಮಾಡಿದೆ. ಒಂದ್ ವ್ಯಕ್ತಿಯಿಂದ 200 ರೂಪಾಯಿದಂಗೆ ನನಗೆ ಏನ್ ಮಾಡಿದ್ರಿ ಸರ್, ಕಂಪನಿಯಿಂದ ನನಗೆ ಜನರಿಂದ 400 ರೂಪಾಯಿ ಬಂತು. ಈಗ ನಾ ಏನ್ ಮಾಡ್ತೀನಿ, ನನಗೆ ಬಂದಿರತಕ್ಕಂತ 400 ರೂಪಾಯಿದೊಳಗೆ ಫಸ್ಟ್ ಇನ್ಕಮ್ ಇದು, ಹೌದಲ್ರಿ? ನನ್ನ ಮೊದಲೇ ಇನ್ಕಮ್ ದೊಳಗೆ ನನಗೆ ಬಂದಿತ್ತು 400 ರೂಪಾಯಿ. ಆ 400 ರೂಪಾಯಿದೊಳಗೆ ನಾ ಏನ್ ಮಾಡ್ತೀನಿ, 300 ರೂಪಾಯಿ ಕೊಟ್ಟು ನೆಕ್ಸ್ಟ್ ಪ್ರಮೋಷನ್ ತಗೋತೀನಿ. ಏನ್ ತಗೋತೀನಿ ಸರ್? ನೆಕ್ಸ್ಟ್ ಪ್ರಮೋಷನ್ ತಗೋತೀನಿ. 400 ರೂಪಾಯಿದೊಳಗೆ 300 ರೂಪಾಯಿ ಹೋದ್ರೆ ಇನ್ನು 100 ರೂಪಾಯಿ. ಈ ಉಳಿದಿರ್ತಕ್ಕಂಥ 100 ರೂಪಾಯಿ ನನ್ನ ಪಾಕೆಟ್ ಉಳಿತೈತಿ. ಫಸ್ಟ್ ಲೆವೆಲ್ಗೆ ಪ್ರಮೋಷನ್ ಹೋಗಿ ಎಷ್ಟು ಉಳಿತು? ಕೇವಲ 100 ರೂಪಾಯಿ ಮಾತ್ರ ಉಳಿತು, ಹೌದಲ್ರಿ? ಈಗ ನಾನೇನ್ ಮಾಡ್ತೀನಿ ಅಂದ್ರೆ ಸೆಕೆಂಡ್ ಲೆವೆಲ್ನಾಗ ನೋಡ್ತೀನಿ. ಈಗ ಸೆಕೆಂಡ್ ಲೆವೆಲ್ ಅಲ್ಲಿ ನೋಡಿದ್ರಲ್ಲ, 2 ಜನರ ಕೆಳಗಡೆ 2 ಜನ. 2ನೇ ಲೆವೆಲ್ನಾಗ ಸೆಕೆಂಡ್ ಲೆವೆಲ್ನಾಗ ನನ್ನ ಕೆಳಗಡೆ 4 ಜನ ಬಂದ್ರು. ಸೆಕೆಂಡ್ ಲೆವೆಲ್ನಾಗ ಎಷ್ಟು ಜನ ಬಂದ್ರು ಸರ್? 4 ಜನ. ನಾನು ಹಿಂಗ 300 ರೂಪಾಯಿ ಕೊಟ್ಟು ಪ್ರಮೋಷನ್ ತಗೊಂಡ ಹಂಗೆ ಇವ್ರು 300 ರೂಪಾಯಿ ನನಗೆ ಕೊಟ್ಟು ಅವ್ರು ಪ್ರಮೋಷನ್ ತಗೊಂತಾರ. 4 ಮುರ್ಲೆ 1200 ರೂಪಾಯಿ. ಈ ಪ್ರಕಾರ ನನಗೆ ಸೆಕೆಂಡ್ ಲೆವೆಲ್ ಆಗಿ ಏನಾಗ್ತೈತಿ ಹೇಳ್ರಿ, ಸೆಕೆಂಡ್ ಲೆವೆಲ್ ಆಗಿ ಒಂದ್ ವ್ಯಕ್ತಿಯಿಂದ 300 ರೂಪಾಯಿದಂಗೆ 4 ಜನರದ್ದು ನನಗೆ 1200 ರೂಪಾಯಿ ಬರ್ತೈತಿ. ನಾ ಏನ್ ಮಾಡ್ಬೇಕು ಬಸವರಾಜರೇ, ನನಗ್ ಬಂದಿರ್ತಕ್ಕಂಥ 1200 ರೂಪಾಯಿದೊಳಗೆ 600 ರೂಪಾಯಿ ಕೊಟ್ಟು ನಾನೇನ್ ಮಾಡ್ತೀನಿ, 3P ಅಂತ ಬರ್ತೀನಿ. ಅಂದ್ರೆ ಥರ್ಡ್ ಪ್ರಮೋಷನ್ ತಗೋತೀನಿ. ಇನ್ನೆಷ್ಟು ಉಳಿತು? 600 ರೂಪಾಯಿ. ಇದೇ 600 ರೂಪಾಯಿ ಇಲ್ಲಿ ನಮ್ದು ಲಿಸ್ಟ್ ನಾಗ ಕಾಣಾಕ್ತೈತಿ ಅಲ್ರಿ ಎಲ್ಲರಿಗೂ? ಕಾಣ್ತೈತಿ. ಓಕೆ. ಇನ್ನ 3ನೇ ಸ್ಟೆಪ್ ನೊಳಗೆ ಈ 4 ಜನ ಇರ್ತಾರಲ್ಲ, 4 8 ಜನ ಇರ್ತಾರ. ಈಗ ನಾನ್ ಹೆಂಗ 600 ರೂಪಾಯಿ ಕೊಟ್ಟು ಪ್ರಮೋಷನ್ ತಗೊಂಡಿಲ್ಲ, ನಂದಾದ್ಮೇಲೆ ಈ 8 ಜನನು ನನಗೆ ಇಂಡಿವಿಜುವಲ್ ವ್ಯಕ್ತಿಗಳು 600 ರೂಪಾಯಿ ಕೊಟ್ಟು ಪ್ರಮೋಷನ್ ತಗೊಂತಾರ. ಅಂದ್ರೆ ನನ್ನ ಅಕೌಂಟಿಗೆ ಎಷ್ಟು ಜಮಾ ಆಯ್ತು? 4800 ರೂಪಾಯಿ. ನಾನೇನ್ ಮಾಡ್ತೀನಿ, ಈ ನನಗ್ ಬಂದಿರ್ತಕ್ಕಂಥ 4800 ರೂಪಾಯಿದೊಳಗೆ ನಾನು ಮೊದಲೇ 2000 ರೂಪಾಯಿ ಕೊಟ್ಟು 4ನೇ ಪ್ರಮೋಷನ್ 4P ಅಂದ್ರೆ 4ನೇ ಪ್ರಮೋಷನ್ ತಗೋತೀನಿ. ಈಗ ನನಗೆ ಟೋಟಲ್ ಇನ್ಕಮ್ ಬಂದಿದ್ದು ಎಷ್ಟು ಬಸವರಾಜ್ರೆ? 4800 ರೂಪಾಯಿ. ಇದ್ರೊಳಗೆ 2000 ರೂಪಾಯಿ ಹೋತಂತ ತಿಳ್ಕೊಳ್ರಿ. ಎದ್ರ ಸಲುವಾಗಿ? 4ನೇ ಪ್ರಮೋಷನ್ ಸಲುವಾಗಿ. ಇನ್ನೆಷ್ಟು ಉಳಿತು? ಇನ್ನು 2800 ರೂಪಾಯಿ ಉಳಿತು. ಇಲ್ಲಿ 2800 ಕ್ಲಿಯರ್ ಆಗಿ ಕಾಣಾಕ್ತಿತ್ತಲ್ರಿ? ಹೌದೌದು. ಕಾಣ್ಲಿಲ್ಲ ಅಂದ್ರೆ ದೊಡ್ಡದು ಮಾಡಿ ತೋರಿಸ್ತೇನೆ ನೋಡ್ರಿ. ಎಷ್ಟೈತಿ? ಇಲ್ಲಿ 2800 ರೂಪಾಯಿ ಉಳಿತಿಲ್ರಿ? ಓಕೆ, ಇದ ಫಿಗರ್ ನ ನಾನು ಅಲ್ಲೇ ತೋರಿಸಿದ್ದು. ಈಗ ನಾ ಏನ್ ಮಾಡ್ತೀನಿ, ಈಗ ನನ್ನ 8 ಜನ ಅದಲ್ಲ, ಅವರು ಇಂಡಿವಿಜುವಲ್ ವ್ಯಕ್ತಿಗಳು. ಒಂದ್ ವ್ಯಕ್ತಿ 2 ಜನ ಅಂದ್ರೆ 4ನೇ ಸ್ಟೆಪ್ ನೊಳಗೆ ನನ್ನ ಕೆಳಗಡೆ 16 ಜನ ಇರ್ತಾರೆ, ಹೌದಲ್ರಿ? ಈಗ ನಾನ್ ಹೆಂಗ 2000 ರೂಪಾಯಿ ಕೊಟ್ಟು ಪ್ರಮೋಷನ್ ತಗೊಂಡಲ್ಲ, ನಂದು ಮುಗಿದ್ಮೇಲೆ ಈ 16 ಜನ ಒಂದೊಂದು ವ್ಯಕ್ತಿಗಳು 2000 ಕೊಟ್ಟು ಪ್ರಮೋಷನ್ ತಗೊಂಡ್ರೆ ಎಷ್ಟಾದ್ರೆ 16ರಲ್ಲಿ 32. ನನ್ನ ಅಕೌಂಟ್ ನೊಳಗೆ 32,000 ರೂಪಾಯಿ ಜಮಾ ಆಗ್ತೈತಿ. ಎಷ್ಟು ಜಮಾ ಆಗ್ತೈತಿ ಬಸವರಾಜರೇ? 32,000. ನಾ ಏನ್ ಮಾಡ್ತೀನಿ, ನನಗ್ ಬಂದಿರ್ತಕ್ಕಂಥ 32,000 ರೂಪಾಯಿದೊಳಗೆ ನಾನು 4,000 ರೂಪಾಯಿ ಕೊಟ್ಟು, ಎಷ್ಟು ಸರ್? 4,000 ಕೊಟ್ಟು 5ನೇ ಪ್ರಮೋಷನ್ ತಗೊಂತೀನಿ. 5P. ಎಷ್ಟನೇದು? 5ನೇದು. 5ನೇ ಪ್ರಮೋಷನ್ ತಗೊಂಡ್ಮೇಲೆನು ನನ್ನ ಅಕೌಂಟ್ ನೊಳಗೆ ವೈಟ್ ಮನಿ ಇನ್ಕಮ್ ಏನಿದೆ, ನನಗೆ ವೈಟ್ ಮನಿ ಫುಲ್ 100% ನನ್ಗೆ 28,000 ರೂಪಾಯಿ ನನ್ನ ಅಕೌಂಟಿಗೆ ಬರ್ತೈತಿ. ಎಲ್ಲಿ ಸರ್ 28,000 ಅಂತ ಎಲ್ಲಿ ಬರ್ತಾರ? 28,000 ಅಂತ ಇಲ್ಲಿ 1 2 3 4ನೇ ಪ್ರಮೋಷನ್ 28,000 ಕಾಣಾಕ್ತೈತ್ರಿ? ಈಗ 28,000 ರೂಪಾಯಿ ನನಗ್ ಬರ್ತೈತಿ. ಈಗ 4 ಲೆವೆಲ್ ಅನ್ನ ಕಂಪ್ಲೀಟ್ ಮಾಡಿದೆ. ಇನ್ನು ನಾ ಏನ್ ಮಾಡ್ತೀನಿ, 5ನೇ ಲೆವೆಲ್ 16 ಜನರ ಕೆಳಗಡೆ ಒಂದ್ ವ್ಯಕ್ತಿ 2 ಅಂದ್ರೆ ಎಷ್ಟು ಬಂದ್ರು ಸರ್?
32 ಜನ 32 ಬರ್ತಾರ. ಜನ. ಈಗ ನೀವ್ ಹೇಳ್ರಿ ಈ 32 ಜನ ಬರ್ತಾರ. ಈ 32 ಜನ ನಾನೇನು 4,000 ಕೊಟ್ಟು ಪ್ರಮೋಷನ್ ತಗೊಂಡಿಲ್ಲ, ಇದೇ ಪ್ರಕಾರ ಅವ್ರು ಸಹಿತ ಇನ್ನು ಫ್ಯೂಚರ್ದೊಳಗೆ 4,000 ಕೊಟ್ಟು ಪ್ರಮೋಷನ್ ತಗೊಂತಾರ. ಇಲ್ಲಿ 32 ಜನ ಒಂದ್ ವ್ಯಕ್ತಿಯಿಂದ 4,000, ನನ್ನ ಅಕೌಂಟ್ಗೆ ಎಷ್ಟು ಬಂತು? 1,28,000. ಈಗ ನನಗೆ ನನ್ನ ಅಕೌಂಟಿಗೆ 1,28,000 ಬಂತು. ಈ 1,28,000 ರೂಪಾಯಿ ಬಂದಾಗ ನಾ ಏನ್ ಮಾಡ್ತೀನಿ? 8,000 ರೂಪಾಯಿ ಕೊಟ್ಟು, ಎಷ್ಟು ಬಸವರಾಜರೇ? 8,000 ಕೊಟ್ಟು ನಾನು 6ನೇ ಪ್ರಮೋಷನ್ ತಗೊಂತೀನಿ. 8,000 ಕೊಟ್ಟು 6ನೇ ಪ್ರಮೋಷನ್ ತಗೊಂಡ್ಮೇಲೆ ನನ್ನ ಅಕೌಂಟ್ಗೆ ಎಷ್ಟು ಉಳಿತು? 1,20,000 ರೂಪಾಯಿ. ನನ್ನ ಅಕೌಂಟ್ ನೊಳಗೆ ಇನ್ನು 1,28,000 ರೂಪಾಯಿ ಇತ್ತು. ಈ 1,20,000 ರೂಪಾಯಿ ಐತಲ್ಲ, ಇದು ಪ್ಯೂರ್ಲಿ ನಾನು ಖರ್ಚು ಮಾಡಕ್ ಯೂಸ್ ಮಾಡಬಹುದು, ಮತ್ತೆ ಎಲ್ಲಿ ರೀಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗಿಲ್ಲ. ಇದ್ರ ಜೊತೆಗೆ ಏನ್ ಮಾಡ್ತೈತೆ ಅಂದ್ರೆ ಕಂಪನಿ 5 ಲೆವೆಲ್ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದಕ್ಕೆ ಮತ್ತೆ ನಮಗೆ ಕ್ಯಾಶ್ ಬೋನಸ್ ಅಂತ 10,000 ರೂಪಾಯಿ ಕೊಡ್ತಾರ. ಅಂದ್ರೆ 1,20,000 ರೂಪಾಯಿ ಪ್ಲಸ್ 10,000 ರೂಪಾಯಿ, 1,00,000 ನೆಟ್ ನನಗೆ 30,000 ರೂಪಾಯಿ ನಂದು ಈ 5ನೇ ಲೆವೆಲ್ನಾಗ ಇನ್ಕಮ್ ಆಗ್ತೈತಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಇಲ್ಲೇ 1,20,000 ರೂಪಾಯಿ ಇಲ್ಲೇ ನೋಡ್ಕೊಳ್ರಿ. 1,20,000 ರೂಪಾಯಿ ಕಾಣಕ್ತಿತ್ತಲ್ಲ, ಇಲ್ಲೇ ಫಿಗರ್ ನೊಳಗೆ ಕಾಣಕ್ತಿದ್ರಿ? ಓಕೆ. ಆಮೇಲೆ ಈಗ ನೀವು 1,20,000 ರೂಪಾಯಿ ಅಂತ ಹೇಳಿದ್ರಿ, ಮತ್ತೆ ಎಕ್ಸ್ಟ್ರಾ 10,000 ರೂಪಾಯಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಏನ್ ಗ್ಯಾರಂಟಿ? ಅದಕ್ಕೆ ಏನ್ ಗ್ಯಾರಂಟಿ ಅಂದ್ರೆ ಇಲ್ಲಿ ನೋಡ್ರಿ, ಕಂಪನಿ ಮಾರ್ಕೆಟಿಂಗ್ ಪ್ಲಾನ್ ದೊಳಗೆ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಕೊಟ್ರ. ಏನಂತ ಕೊಟ್ರ? ಇದು ಕಂಪನಿದು ಮಾರ್ಕೆಟಿಂಗ್ ಪ್ಲಾನ್. ಇಲ್ಲೇ 1,20,000 ರೂಪಾಯಿ ಕಾಣಕ್ತಿದ್ರಿ ಬಸವರಾಜರೇ? 1,20,000 ರೂಪಾಯಿ ಜೊತೆಗೆ 1,20,000 ರೂಪಾಯಿ ಜೊತೆಗೆ ಇಲ್ಲಿ ರಿವಾರ್ಡ್ ಅಂತ ಕ್ಯಾಶ್ ಬೋನಸ್ ಅಂತ ಕೊಟ್ರಲ್ರಿ, 10,000 ರೂಪಾಯಿ. ಓಕೆ. ಈಗ ನಾ ಏನ್ ಮಾಡ್ತೀನಿ? ನೆಕ್ಸ್ಟ್ ಏನ್ ಮಾಡ್ತೀನಿ? ಈಗ 5 ಲೆವೆಲ್ ಕಂಪ್ಲೀಟ್ ಆಯ್ತು. 6ನೇ ಲೆವೆಲ್ ನೋಡೋಣ. 6ನೇ ಲೆವೆಲ್ ಯಾವ್ದು ಬಸವರಾಜರೇ? 6ನೇ ಲೆವೆಲ್ ಅಂದ್ರೆ ಈ 32 ಜನ ಇದ್ರಲ್ಲ, ಅವ್ರ ಕೆಳಗಡೆ 64 ಜನ. ಈಗ ನಾನ್ ಮಾಡ್ತೀನಿ, ನನ್ ಕೆಳಗಡೆ 64 ಜನ ಬಂದ್ರು. ಈ 64 ಜನ ನಾನ್ ಹೆಂಗೆ 8,000 ರೂಪಾಯಿ ಕೊಟ್ಟು ಪ್ರಮೋಷನ್ ತಗೊಳಲ್ಲ, ನೆಕ್ಸ್ಟ್ ಲೆವೆಲ್ನಾಗ ಅವ್ರು 8,000 ರೂಪಾಯಿ ಕೊಟ್ಟು ಪ್ರಮೋಷನ್ ತಗೋತಾರ. 8,000 ಕೊಟ್ಟು ಪ್ರಮೋಷನ್ ತಗೊಂಡ್ರೆ ನೀವು ಲೆಕ್ಕ ಮಾಡಿ ನೋಡ್ರಿ, ನಿಮ್ಮ ಅಕೌಂಟ್ ನೊಳಗೆ ನಿಮ್ದು ಟೋಟಲಿ ಜಮಾ ಆಗೋದು 5,12,000 ರೂಪಾಯಿ. ಈಗ ನಾ ಏನ್ ಮಾಡ್ತೀನಿ ಅಂದ್ರೆ, ನನಗೆ ಬಂದಿರ್ತಕ್ಕಂತ 5,12,000 ರೂಪಾಯಿದೊಳಗೆ ಮುಂದೆ ಯಾವ್ದು ಸರ್? 16,000 ರೂಪಾಯಿ ಕೊಟ್ಟು ನಾನ್ ಮಾಡ್ತೀನಿ 16,000 ರೂಪಾಯಿ ಇಡೀ ಇನ್ವೆಸ್ಟ್ಮೆಂಟ್ ಮಾಡಿ ಬಂದಿದ್ ರೊಕ್ಕದೊಳಗೆ ಇನ್ವೆಸ್ಟ್ಮೆಂಟ್ ಮಾಡುದು. ನಾನು 7th ಪ್ರಮೋಷನ್ ತಗೊಂತೀನಿ. ಎಷ್ಟೇ ಪ್ರಮೋಷನ್ ಬಸವರಾಜರೇ? 7th ಪ್ರಮೋಷನ್, 7ನೇ ಪ್ರಮೋಷನ್. ನಾನು 7ನೇ ಪ್ರಮೋಷನ್ ತಗೊಂಡ್ಮೇಲೆ ನೀವೇ ಲೆಕ್ಕ ಮಾಡ್ರಿ, 5,12,000 ರೂಪಾಯಿದೊಳಗೆ 16,000 ರೂಪಾಯಿ ಹೋದ್ರೆ ಎಷ್ಟು ಉಳಿತು? 16,000 ರೂಪಾಯಿ ಹೋದ್ರೆ ಇನ್ನು ನಮಗೆ 4,96,000 ರೂಪಾಯಿ ಉಳಿತೈತಿ. ಎಷ್ಟು ಸರ್? 4,90,000. ಈಗ ನಾನು 4,90,000 ರೂಪಾಯಿ ಪ್ರಮೋಷನ್ ಕಟ್ ಆಗಿನು ನಾನು ರೊಕ್ಕ ತೊಳಕ್ತೀನಲ್ಲ, ನಾನು ಸ್ವಲ್ಪ ದಿನದಿಂದ ಕಂಪನಿಗೆ ಕೇವಲ 220 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಮಾತ್ರ ಜಾಯ್ನ್ ಆಗಿದ್ದೆ. ಪಾಯಿಂಟ್ ಕ್ಲಿಯರ್ ಆತ್ರಿ? ಈಗ ನಮ್ಗ 5 ಲಕ್ಷ, ಈಗ 12,000 ಬಂತು. ಅದ್ರೊಳಗೆ ನನಗೆ ಪ್ರಮೋಷನ್ ಹೋಗಿ ಇನ್ನಷ್ಟು ಉಳಿತು 4,96,000. ಅದ್ರ ಜೊತೆಗೆ ಮತ್ತೆ ನನಗೆ ಕಂಪನಿ ಪ್ಲಾಟಿನಾ ಬೈಕ್ ಕೊಡ್ತೈತಿ. ಏನ್ ಕೊಡ್ತಾರ ಸರ್? ಒಂದು ಬೈಕ್ ಅನ್ನ ಕೊಡ್ತಾರ. 5 ಲಕ್ಷ ಜೊತೆಗೆ ಮತ್ತೆ ನನ್ನ ಕಂಪನಿ ಒಂದು ಬೈಕ್ ಅನ್ನ ಕೊಡ್ತಾರ. ಇನ್ನು ನಾನು 7ನೇ ಲೆವೆಲ್ ಪ್ರಮೋಷನ್ ತಗೊಂಡೆ. ಈಗ ನೋಡ್ರಿ 7th ಲೆವೆಲ್ನಾಗ 128 ಜನ. ನೀವ ನೋಡ್ರಿ ನನ್ನ ಕೆಳಗಡೆ 128 ಜನ. ನಾನ್ ಹೆಂಗ್ 16,000 ರೂಪಾಯಿ ಕೊಟ್ಟು ಪ್ರಮೋಷನ್ ತಗೊಂಡಲ್ಲ, ನಂದ್ ಆದ್ಮೇಲೆ ಈ 128 ಜನ 16,000 ಕೊಟ್ಟು ಫ್ಯೂಚರ್ದೊಳಗೆ ಪ್ರಮೋಷನ್ ತಗೋತಾರ. ಅವ್ರೆಲ್ಲಾರು ಪ್ರಮೋಷನ್ ತಗೊಂಡ್ರೆ ನನ್ನ ಅಕೌಂಟ್ನಾಗ ಎಷ್ಟು ಬೀಳ್ತೈತಿ? 20,40,000 ರೂಪಾಯಿ. ಈ 20,48,000 ರೂಪಾಯಿ ನನ್ನ ಅಕೌಂಟಿಗೆ ಜಮಾ ಆಯ್ತು. ಹೌದಲ್ರಿ? ನಾನ್ ಮಾಡ್ತೀನಿ ಇದ್ರೊಳಗೆ ನೆಕ್ಸ್ಟ್ 32,000 ರೂಪಾಯಿ ಕೊಟ್ಟು, ಎಷ್ಟು ಸರ್ ಬಸವರಾಜರೇ? 32,000 ರೂಪಾಯಿ ಕೊಟ್ಟು ಈ ಸರಿ ನಾನು 8ನೇ ಪ್ರಮೋಷನ್ ತಗೊಂತೀನಿ. 8th ಪ್ರಮೋಷನ್. 8ನೇ ಪ್ರಮೋಷನ್ ತಗೊಂಡ್ಮೇಲೆನು ಇನ್ನೆಷ್ಟು ಉಳಿತು? 20,16,000 ರೂಪಾಯಿ ಉಳಿತಲ್ರಿ? 20,16,000 ರೂಪಾಯಿ. ಇದ ನಮ್ಗೆ ಇಲ್ಲೇ ಕ್ಲಿಯರ್ ಆಗಿ ತೋರ್ಸಾರ. ಎಷ್ಟು ಸರ್? ಈ 32,000 ರೂಪಾಯಿ ಹೋದ್ಮೇಲೆ ಇನ್ನೆಷ್ಟು ಉಳಿತು? 20,16,000 ರೂಪಾಯಿ. ಈ 20,16,000 ರೂಪಾಯಿ ಅಂತೂ ನನಗೆ ಪೇರ್ ಟು ಪೇರ್ ದುಡ್ಡು ಬರ್ತೈತಿ. ಅದ್ರ ಜೊತೆಗೆ ಮ್ಯಾಗ್ನೆಟಾ ನಿಸಾನ್ ಅಂತ ಕಾರ್ ಕೊಡ್ತಾರ. ನನಗೆ 20 ಲಕ್ಷ ಕ್ಯಾಶ್ ನನ್ನ ಅಕೌಂಟ್ ಜಮಾ ಆತು. ಇದ್ರ ಜೊತೆಗೆ ಈ ಸರಿ ಕಂಪನಿ ನನಗೆ ಒಂದು ಕಾರ್ ನ ಗಿಫ್ಟ್ ಕೊಡ್ತಾರ. ಏನ್ ಕೊಡ್ತಾರ ಬಸವರಾಜರೇ? ಕಾರ್ ಕೊಡ್ತಾರ. ಪಾಯಿಂಟ್ ಕ್ಲಿಯರ್ ಆತಲ್ರಿ? ಕಾರ್ ಅಲ್ಲ ಬಸವರಾಜರು, 2 ಅಲ್ಲ, 1 ಕಾರ್ ಕೊಡ್ತಾರ. ಓಕೆ, ಚಲೋ. ಈಗ ನಾನು 8ನೇ ಲೆವೆಲ್ ಅಂತ ಹೇಳಿದೆ. ಈಗ ನೋಡ್ರಿ, ಮೊದಲು 8ನೇ ಲೆವೆಲ್ ಎಷ್ಟು ಜನ ಅದಾರ ಕರೆಕ್ಟ್ ಆಗಿ ನೋಡ್ಕೊಳ್ರಿ.
ಎಂಟನೇ ಲೆವೆಲ್ನಾಗ 256 ಜನ. ಎಷ್ಟು ಜನ ಅದಾರ ಸರ್? 256 ಜನ. ಈಗ ನಾನು 32,000 ಕೊಟ್ಟು ಪ್ರಮೋಷನ್ ತಗೊಂಡಿಲ್ಲ, ಅದೇ ದುಡ್ಡ ನನಗೆ ವಾಪಸ್ ಬರ್ತೈತಿ. ನಾನು ಕೊಟ್ಟಿದ್ದು ಬರೀ 32,000 ಆದ್ರೆ ನನಗೆ 256 ಪಟ್ಟಾಗಿ ಬರ್ತೈತಿ. ಈಗ ನೋಡ್ರಿ, ನೀವೇ ನೋಡ್ರಿ, 256 ಪಟ್ಟು ಅಂದ್ರೆ ಎಷ್ಟಾತು? ಇಲ್ಲೇ ಲೆಕ್ಕ ಮಾಡ್ರಿ ನೀವು. 256 ಜನ, ಒಂದ್ ವ್ಯಕ್ತಿಯಿಂದ 32,000. ಇಲ್ಲಿ ನನಗ್ ಬಂದಿರ್ತಕ್ಕಂಥ ಅಮೌಂಟ್ ಎಷ್ಟು ಸರ್? 81,92,000. ನಾನ್ ಮಾಡ್ತೀನಿ ಅಂದ್ರೆ ಈ 81,92,000 ಮುಂದೆ ನಾನು 64,000 ಕೊಟ್ಟು ಪ್ರಮೋಷನ್ ತಗೊಂತೀನಿ. ಎಷ್ಟು ತಗೊಂತೀನಿ ಸರ್? 64,000 ಕೊಟ್ಟು ಪ್ರಮೋಷನ್ ತಗೊಂತೀನಿ. 64,000 ಕೊಟ್ಟು ಪ್ರಮೋಷನ್ ತಗೊಂಡ್ಮೇಲೇನು ಇನ್ನೆಷ್ಟು ಉಳಿತು? ನೆಟ್ 81,28,000. ಈ 81,28,000 ಕ್ಯಾಶ್. ಅದ್ರ ಜೊತೆಗೆ ಮತ್ತ ನನಗೆ ಮಹೀಂದ್ರ ಸ್ಕಾರ್ಪಿಯೋ ಕಾರ್ನ ಕೊಡ್ತಾರ, ಹೌದಲ್ರಿ? ನನಗೆ 80 ಲಕ್ಷನು ಸಿಕ್ತು, ಅದ್ರ ಜೊತೆಗೆ ಪ್ಲಸ್ ಮತ್ತೆ ಒಂದು ಸ್ಕಾರ್ಪಿಯೋ ಕಾರು ಸಿಕ್ತು. ಪಾಯಿಂಟ್ ಕ್ಲಿಯರ್ ಆಯ್ತಲ್ರಿ? ಈಗ ನಾನೇನು 64,000 ಕೊಟ್ಟು 9ನೇ ಪ್ರಮೋಷನ್ ತಗೊಂಡೇನೆ, ಹೌದಲ್ರಿ? ಈಗ ನಾನು 9ನೇ ಪ್ರಮೋಷನ್ ಒಳಗೆ ಎಷ್ಟು ಜನ ಅದಾರ? 512 ಜನ. ಈ 512 ಜನ ಈಗ ನಾನು ಎಷ್ಟು ಕೊಟ್ಟು ಪ್ರಮೋಷನ್ ತಗೊಂಡೆ? 32,000. 32,000 ಕೊಟ್ಟು ನಾನು ಪ್ರಮೋಷನ್ ತಗೊಂಡಿದ್ದೆ, 64,000. ಈಗ ನೋಡ್ರಿ, ನನಗೆ ಅದೇ 64,000 ಬರ್ತೈತಿ. ಇಂಡಿವಿಜುವಲ್ ಒಂದೊಂದು ವ್ಯಕ್ತಿಯಿಂದ 64,000 ಬರ್ತೈತಿ. ಈಗ ನೀವ್ ಹೇಳ್ರಿ, ನೀವೇ ಲೆಕ್ಕ ಮಾಡ್ರಿ. 512 ಇಂಟು 64,000 ನೀವು ಲೆಕ್ಕ ಮಾಡಿ ನೋಡ್ರಿ, ಎಷ್ಟಾಗ್ತೈತಿ ನಿಮಗೆ? 3,27,00,000. ಪ್ಯೂರ್ಲಿ ವರ್ಕಿಂಗ್ ಇನ್ಕಮ್, ಪೇರ್ ಟು ಪೇರ್. ನಾಳೆ ಕಂಪನಿ ಕೊಡ್ತೈತಿ ಅಂತ ಏನ್ ಗ್ಯಾರಂಟಿ? ಕಂಪನಿ ಕೊಡಂಗಿಲ್ರಿ. ಯಾಕಂದ್ರೆ ಇಂಡಿವಿಜುವಲ್ ವ್ಯಕ್ತಿಗಳು ಪ್ರಮೋಷನ್ ತಗೋಬೇಕಾದ್ರೆ ಏನ್ ಮಾಡ್ತಾರ? ಒಂದ್ ವ್ಯಕ್ತಿ 200 ಇರ್ತಾರ, ಒಂದ್ ವ್ಯಕ್ತಿ 512 ಜನ. 512 ಜನರೊಳಗೆ ಒಂದ್ ವ್ಯಕ್ತಿ 64,000. ಇಂಡಿವಿಜುವಲ್ ವ್ಯಕ್ತಿಗಳು 64,000 ಕೊಟ್ಟು ತಗೊಂತಾರ. ಇವ್ರ ಯಾಕೆ 64,000 ನಿಮಗ್ ಕೊಡ್ತಾರಿ? ಯಾಕಂದ್ರೆ ಇವ್ರು 64,000 ಕೊಡ್ಲಿಲ್ಲ ಅಂದ್ರೆ ಅವ್ರದ್ದು 8ನೇ ಪ್ರಮೋಷನ್ ಆಗಂಗಿಲ್ಲ. ನಾ ಹೆಂಗ್ ತಗೋಬೇಕಾದ್ರೆ ಮಾಡಿದ್ನಲ್ಲ ಹಂಗೆ. ಪಾಯಿಂಟ್ ಕ್ಲಿಯರ್ ಆಯ್ತಲ್ಲ? ಸೊ ಈ ಪ್ರಕಾರ ನನ್ನ ಅಕೌಂಟ್ಗೆ 512 ಜನರಿಂದ ಎಷ್ಟು ಬರ್ತೈತೆ ಐವಿ ರೆಡ್ಡಿ ಅವರೇ? 3,27,67,000. ಈಗ ನನ್ನ ಅಕೌಂಟಿಗೆ 3,27,67,000 ಈ ಸರಿ ನಾನು 1,28,000 ಕೊಟ್ಟು 10ನೇ ಪ್ರಮೋಷನ್ ತಗೊಳಕತ್ತೀನಿ. ಎಷ್ಟೇ ಪ್ರಮೋಷನ್ ಸರ್? 10th ಪ್ರಮೋಷನ್. ಈಗ 10ನೇ ಪ್ರಮೋಷನ್ ತಗೊಂಡ ಮೇಲೇನು ನನ್ನ ಅಕೌಂಟ್ನಾಗ ಎಷ್ಟು ಉಳಿತು? 3,26,40,000. ಈ 3,26,40,000 ಜೊತೆಗೆ ಮತ್ತೆ ಜೀಪ್ ಕಂಪಾಸ್ ಅನ್ನತಕ್ಕಂಥ ಕಾರ್ ಬರ್ತೈತಿ. ಯಾವ್ದು ಸರ್? ಜೀಪ್ ಕಂಪಾಸ್ ಅನ್ನತಕ್ಕಂಥ ಒಂದು ಕಾರ್ ಬರ್ತೈತಿ. ಆಮೇಲೆ ಇನ್ನು 10ನೇ ಲೆವೆಲ್ನಾಗೆ ಇದೇ ಪ್ರಕಾರ ನನ್ನ ಕೆಳಗಡೆ 1,024 ಜನ ಇರ್ತಾರ. ನಾನ್ ಹೆಂಗ 1,28,000 ಕೊಟ್ಟು ಪ್ರಮೋಷನ್ ತಗೊಂಡಿಲ್ಲ, ಈ ಎಲ್ಲರೂ ಪ್ರಮೋಷನ್ ತಗೋತಾರ. ಇವ್ರು ಪ್ರತಿಯೊಂದು ವ್ಯಕ್ತಿ ಪ್ರಮೋಷನ್ ತಗೊಂಡ್ರೆ ಈ ಸರಿ ನನ್ನ ಅಕೌಂಟ್ಗೆ ಎಷ್ಟು ಬಿತ್ತು? 10,72,000. ಇಲ್ಲೇ ಯಾವುದೇ ಪ್ರಮೋಷನ್ ಇಲ್ಲ ಅಂತ ಹೇಳ್ಯಾರ. ಇಲ್ಲ, ಈಗ ನಾನು ಪ್ರಮೋಷನ್ ಐತಿ ಆಗಲೇ ತೋರಿಸಿದ್ದ ಸ್ಲೈಡ್ ಅನ್ನ ಮತ್ತೊಂದ್ಸರಿ ತೋರಿಸ್ತೀನಿ. ಇಲ್ಲೇ ಮೊದಲು 10 ಲೆವೆಲ್ ಇತ್ತು, ಈ ಸರಿ 12 ಲೆವೆಲ್ ಮಾಡಿದಕ್ಕೆ ಮತ್ತೇನಾಯ್ತು? 10ನೇ ಲೆವೆಲ್ನಾಗೆ ನನಗೆ ಬಂದಿರ್ತಕ್ಕಂಥ ಎಷ್ಟು ಸರ್? ನನಗೆ ಬಂದಿರ್ತಕ್ಕಂಥ 3,27,68,000 ನಾನ್ ಮಾಡ್ತೀನಿ. ಸಾರಿ, ಇದ್ರೊಳಗೆ 13,10,70,000 2,56,000 ಕೊಟ್ಟು ಎಷ್ಟು ಸರ್? 2,56,000 ಕೊಟ್ಟು ನಾನ್ ಮಾಡ್ತೀನಿ ಪ್ರಮೋಷನ್ ತಗೊಂತೀನಿ. ಪ್ರಮೋಷನ್ ತಗೊಂಡ್ಮೇಲೆ ನನಗೆ ಎಷ್ಟು ಉಳಿತು? 13,08,00,000 ಬರ್ತೈತಿ. ಅದ್ರ ಜೊತೆಗೆ ನನಗೆ ಮರ್ಸಿಡಿಸ್ ಬೆಂಚ್ ಬೇಕಂದ್ರೆ ಮರ್ಸಿಡಿಸ್ ಬೆಂಚ್, BMW ಬೇಕಂದ್ರೆ BMW ಕಾರ್ನ ಕೊಡ್ತಾರ. ಯಾವ್ದ್ರ ಒಂದು ತಗೋಬಹುದು ನಾನು. ಓಕೆ, ಈಗ ನಾನು 10ನೇ ಲೆವೆಲ್ ಕಂಪ್ಲೀಟ್ ಮಾಡಿದೆ. ಇದೇ ಪ್ರಕಾರ 11ನೇ ಲೆವೆಲ್ನಾಗೆ ಎಷ್ಟು ಬರ್ತದೆ ಸರ್? ನನಗೆ 52 ಕೋಟಿ. ಆಮೇಲೆ 12ನೇ ಲೆವೆಲ್ಗೆ 209 ಕೋಟಿ. ಈ ಪ್ರಕಾರ ನಾನು ಜೀವನದೊಳಗೆ ಈ ಶ್ರೀ ಮಾತಾ ರೋಟಿ ಬ್ಯಾಂಕ್ ಫೌಂಡೇಶನ್ ಕೇವಲ 220 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ, ಎಷ್ಟು ಬಸವರಾಜರ? ಕೇವಲ 220 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ, ಇದ್ರ ಜೊತೆಗೆ ನಾನು ಹಾರ್ಡ್ ವರ್ಕ್ ಸಿನ್ಸಿಯರ್ ಆಗಿ ನಾವು ವರ್ಕ್ ಮಾಡಕ್ ರೆಡಿ ಇದ್ರೆ ಮೊದಲೇ ನಂದು ಒಂದೇ ಸರಿ ನಾನು ಕೋಟಿ ಗಂಟೆ ಬರಂಗಿಲ್ಲ. ನಂದು ಮೊದಲೇ ಇನ್ಕಮ್ ಎಷ್ಟೈತಿ? ಕೇವಲ 100 ರೂಪಾಯಿ. ನಾ ಯಾರಿಗಾರ ಒಂದು ಕಂಪನಿ ಬಿಸ್ನೆಸ್ ಮಾಡೀನಿ, ನನಗ್ 100 ರೂಪಾಯಿ ಪ್ರಾಫಿಟ್ ಆಗೈತೆ ಅಂತ ಹೇಳಿದ್ರೆ ನಗತಾರ. ಆದ್ರೆ ಇದು ಸಣ್ಣ ಅಮೌಂಟ್. ಇದ ಅಮೌಂಟ್ 100 ಇದ್ದಿದ್ದು 600 ಇದ್ದಿದ್ದು 2,800, 28,000, 1,70,000 ಇದೇ ಪ್ರಕಾರ ಬೆಳ್ಕೊಂತ ನಾವು ಜೀವನದೊಳಗೆ ಯಾವತ್ತೂ ನೋಡಿಲ್ಲ.
ನನಗೆ ಗೊತ್ತೇ ಇಲ್ಲ ಸರ್. 200 ಕೋಟಿ ರೂಪಾಯಿಗೆ ಎಷ್ಟು ಪೂಜಿ ಬರ್ತಾವಂತ ನನಗೆ ಇವತ್ತಿಗೂ ಗೊತ್ತಿಲ್ಲ. ಆದ್ರೆ ಇಷ್ಟು ದುಡ್ಡು ನಾವು ಈಸಿಯಾಗಿ ತಗೋಬಹುದು. 100% ಪೇರ್ ಟು ಪೇರ್ ಟ್ರಾನ್ಸಾಕ್ಷನ್. ಈ ಪ್ರಕಾರ ಈಗ ನೀವ್ ಹೇಳ್ರಿ, ನಾನು ಬರೇ 220 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಇದ್ರ ಜೊತೆಗೆ ವರ್ಕ್ ಮಾಡಕ್ ನಾ ರೆಡಿ ಇದ್ರೆ ನನಗೆ ಹಂತವಾಗಿ ಒಂದು 100 ರೂಪಾಯಿದಿಂದ ಸ್ಟಾರ್ಟ್ ಆಗಿ ನನಗೆ ಟೋಟಲಿ 280 ಕೋಟಿ ಅಂತ ಇಲ್ಲಿ ಕ್ಲಿಯರ್ ಆಗಿ ಬರ್ತಾರ. ಹೌದಲ್ರಿ? 279 ಕೋಟಿ 60 ಲಕ್ಷ. ಈಗ ನೀವ್ ಹೇಳ್ರಿ, ಕೇವಲ 220 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಇದ್ರ ಜೊತೆಗೆ ನಾನು ಕಷ್ಟಪಟ್ಟು ದುಡ್ಯಾಕ ರೆಡಿ ಇದ್ರೆ ನನಗೆ 100% 280 ಕೋಟಿ ರೂಪಾಯಿ ಬರ್ತೈತಿ. 100% ಎಲ್ಲಿ ವರ್ಕೌಟ್ ಆಗೋದಿಲ್ಲ ಸರ್. ನಾನು ಸಿಂಪಲ್ ಆಗಿ ಹೇಳ್ತೀನಿ, ಕೇವಲ ನಮ್ಗೆ 100% ಬೇಡ, 10% ವರ್ಕ್ ಆದ್ರೂ 28 ಕೋಟಿ, 10% ಬ್ಯಾಡ್ರಿ ಸರ್, 5% ವರ್ಕ್ ಆದ್ರೂ 14 ಕೋಟಿ. ಕೇವಲ 220 ರೂಪಾಯಿ ಹಾಕಿ ಕೆಲಸ ಮಾಡೋದ್ರಿಂದ ವೈಟ್ ಮನಿ 14 ಕೋಟಿ ಬರ್ತೈತಿ. ಅದ್ರ ಜೊತೆಗೆ ಒಂದು 4 ಕಾರ್ ಬರ್ತಾವಂದ್ರೆ ಈ ಬಿಸ್ನೆಸ್ ಸಿಂಪಲ್ ಆಗಿ ನಿಮ್ಗೆ ಇಲ್ಲೇ ಪ್ರಶ್ನೆ ಕೇಳ್ಬಿಡ್ತೀನಿ, ಈ ಬಿಸ್ನೆಸ್ ನಾವು ಮಾಡೋಣ ಬೇಡ? ಮಾಡಬೇಕು. ದುಡ್ಡು ಬೇಕು ಅಂದೇ ಮಾಡ್ಬೇಕು, ಕೆಲಸ ಮಾಡ್ಬೇಕು. ಜೀವನದೊಳಗೆ ಯಾರಿಗೆ ಮುಂದೆ ಬರ್ಬೇಕಂತ ಆಸೆ ಐತಿ ಅವ್ರಂತೂ ಈ ಕಾನ್ಸೆಪ್ಟ್ ಅನ್ನ ಯಾರು ಬಿಡಂಗಿಲ್ಲ, ಕಂಪಲ್ಸರಿ ಮಾಡೇ ಮಾಡ್ತಾರ. ಈಗ ನಾನೇನ್ ಮಾಡ್ತೀನಿ, ನನ್ನ ಪ್ರೆಸೆಂಟೇಶನ್ ಇಲ್ಲಿಗೆ ಮುಗಿಸ್ಬಿಡ್ತೀನಿ, ರೆಕಾರ್ಡಿಂಗ್ ಸ್ಟಾಪ್ ಮಾಡ್ತೀನಿ. ದೊಡ್ಡದಾಗಬಾರ್ದು.